मैं परमेश्वर के वचन से चंद बातें आपके दिलों में प्रार्थना पूर्वक सुबह को डालने की कोशिश ಇವತ್ತು करूंगा। ಮುಂಜಾನೆ ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮ ಹೃದಯಗಳಲ್ಲಿ ಕೆಲವು ದೇವರ ವಚನಗಳನ್ನು ಹಾಕುವುದಕ್ಕಾಗಿ ಇಷ್ಟಪಡುತ್ತೇನೆ. मैं चंद व्यक्तियों के कैरेक्टर स्टडीज पढ़ रहा हूं। ನಾನು ಕೆಲವು ವ್ಯಕ್ತಿಗಳ ಸ್ವಭಾವಗಳನ್ನು ಕುರಿತು ಕಲಿತಾ ಇದ್ದೇನೆ. बहुत दिनों से इब्राहिम की हो, यूसुफ की हो, बरनबास की हो, इन व्यक्तियों के बारे में उनके कैरेक्टर स्टडीज मैं कर रहा हूं। ಅನೇಕ ದಿನಗಳಿಂದ ಅಬ್ರಹಾಮನ ಜೀವಿತದ ಚರಿತ್ರೆಯಾಗಲಿ, ಬಾರ್ನಬನ ಜೀವನ ಚರಿತ್ರೆಯಾಗಲಿ, ಹೀಗೆ ಯೋಸೇಫನ ಜೀವನ ಚರಿತ್ರೆಯಾಗಲಿ ಕಲಿತಾ ಬರ್ತಾ ಇದ್ದೇನೆ. और मैं आज बरनबास की जिंदगी के बारे में चंद बातें आपको मैं बताने की कोशिश करूंगा। ಇವತ್ತು ನಾನು ಹೇಳುವುದಕ್ಕಾಗಿ ಬಯಸುತ್ತಿರುವಂತಹ ವಿಷಯ ಬಾರ್ನಬನ ವಿಷಯ ಕುರಿತಾಗಿ. उसके बारे में हम तमाम जानते हैं। ಬಾರ್ನಬನ ಕುರಿತಾಗಿ ನಮಗೆಲ್ಲರಿಗೆ ಗೊತ್ತಿದೆ. बहुत सारी चीजें बरनबास के बारे में बाइबल में लिखी गई हैं, खास करके एक्ट्स ऑफ द अपोस्टल्स, अमाल की किताब में उसके बारे में बहुत सारी चीजें एक एक करके डॉक्टर लूक हमें बताए हैं। ಸತ್ಯವೇದದಲ್ಲಿ ಬಾರ್ನಬನ ಕುರಿತಾಗಿ ಅನೇಕ ವಿಷಯಗಳನ್ನು ನೋಡುತ್ತೇವೆ. ವಿಶೇಷವಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಬಾರ್ನಬನ ವಿಷಯವನ್ನು ಓದೋದಕ್ಕೆ ಸಾಧ್ಯವಾಗ್ತದೆ. जब यीशु मसीह को शुरू में मैंने कबूल किया, इसकी जिंदगी मुझे बहुत इम्प्रेस की और मैं इसकी जिंदगी को इमिटेट करने के लिए बहुत दिनों से कोशिश किया हूँ। ರಕ್ಷಣೆ ಹೊಂದಿ ಬಂದಂತ ಆ ಪ್ರಾರಂಭ ದಿನಗಳಲ್ಲಿ ಬಾರ್ನಬನ ಜೀವಿತವನ್ನ ನಾನು ಅನುಕರಿಸುವುದಕ್ಕಾಗಿ ಬಹಳ ಪ್ರಯತ್ನ ಮಾಡಿದ್ದೇನೆ. मैं कहता हूँ जो कुछ अच्छे गुण बाइबल में बताए हुए व्यक्तियों के बारे में बताए गए हैं, हमारी जिंदगी में वो इमिटेट करने की हम कोशिश करने वाले होना चाहिए। ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಅನೇಕ ವ್ಯಕ್ತಿಗಳ ಗುಣಗಳನ್ನು ನಾವು ಅನುಕರಿಸುವುದಕ್ಕಾಗಿ ಪ್ರಯತ್ನ ಮಾಡುವರಾಗಿರಬೇಕು. अच्छे भी होते हैं, बुरे भी होते हैं, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. दोनों भी गुण बाइबल में बताई गई हैं। इब्राहिम के बारे में देखेंगे तो अच्छे गुण भी बताए हैं, बुरे गुण भी बताए हैं। जोसेफ के बारे में देखेंगे तो अच्छे भी हैं, बुरे भी हैं। डेविड के बारे में देखेंगे तो अच्छे भी हैं, बुरे भी हैं। ये तमाम चीज़ें बाइबल में बताई गई हैं। ಅಬ್ರಹಾಮನ ಜೀವಿತದಲ್ಲಿ ಆಗಲಿ, ಯೋಸೇಫನ ಜೀವಿತದಲ್ಲಿ ಆಗಲಿ, ದಾವೀದನ ಜೀವಿತದಲ್ಲಿ ಆಗಲಿ, ಅವರ ಗುಣಗಳನ್ನು ನಾವು ನೋಡುವಾಗ ಒಳ್ಳೆಯ ಸ್ವಭಾವಗಳನ್ನು ಒಂದು ಕಡೆ ನೋಡುತ್ತೇವೆ, ಕೆಟ್ಟ ಗುಣಗಳನ್ನು ಸಹ ಒಂದು ಕಡೆ ನೋಡುತ್ತೇವೆ. लेकिन हमें अच्छे उनको कबूल कर लेना है, ಆದರೆ ಒಳ್ಳೆ ಕಾರ್ಯಗಳನ್ನು ನಾವು ನಮ್ಮ ಜೀವಿತಕ್ಕೆ ತೆಗೆದುಕೊಳ್ಳಬೇಕು. बुरे चीज़ों को हमें दूर रखना है। ಕೆಟ್ಟ ಕಾರ್ಯಗಳಿರುವುದಾದರೆ ಅದನ್ನು ದೂರ ಮಾಡಬೇಕು. बाइबल में बताए हुए बड़े बड़े व्यक्तियों के बारे में भी हम देखते हैं कि उनमें भी बहुत सारी खामियां, गलतियां, कमियां, मिस्टेक्स, एरर वगैरह आए हुए हैं। ದೇವರಿಂದ ಉಪಯೋಗಿಸಲ್ಪಟ್ಟಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸತ್ಯವೇದದಲ್ಲಿ ನಾವು ನೋಡುತ್ತಿರುವಂತ ಸಮಯದಲ್ಲಿ ಒಳ್ಳೆ ಕಾರ್ಯಗಳು ಅವರ ಕುರಿತಾಗಿ ಬರೆಯಲ್ಪಟ್ಟಿದೆ, ಕೆಟ್ಟ ಕಾರ್ಯಗಳು ಕೂಡ ಅವರಲ್ಲಿ ಇದೆ. बहुत बड़ी तादाद में बुरे बुरे कामों के बारे में बाइबल में लिखे हुए हैं। ಕೆಟ್ಟ ಕಾರ್ಯಗಳನ್ನು ಹೀಗೆ ದೊಡ್ಡದಾದ ರೀತಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ. दाऊद के बारे में हम देखते हैं कि बहुत ಗಂದೆ ಕಾಮ್ ಉಸ್ನೆ ಕಿಯಾ ಹೈ, वो भी लिखा गया है। ದಾವೀದನ ಜೀವನದಲ್ಲಿ ಬಹಳಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡಿರುವಂತದನ್ನು ಕೂಡ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. इब्राहिम के बारे में भी हम देखते हैं बहुत सारी गंदी चीजें उसने किया है, झूठ वगैरह बोला, वो भी लिखी गई हैं। ಅಬ್ರಹಾಮನ ಜೀವಿತದಲ್ಲಿ ಬಂದಂತಹ ಬಲಹೀನತೆಗಳು, ಸುಳ್ಳುಗಳು ಇದನ್ನು ಕೂಡ ಸತ್ಯವೇದದಲ್ಲಿ ಬರೆದಿದೆ. और उससे हुए उसके नतीजा भी बताया गया है। मिसाल के तौर पर झूठ बोलने से उससे हुए ಕಾನ್ಸಿಕ್ವೆನ್ಸಸ್ के बारे में भी बताया गया है। ಅಬ್ರಹಾಮನ ಜೀವನದಲ್ಲಿ ಸುಳ್ಳನ್ನು ಹೇಳಿದಂತ ಕಾರಣದಿಂದ ಬಂದಂತ ಫಲದ ಕುರಿತಾಗಿಯೂ ಕೂಡ ನಾವು ಓದುತ್ತಾ ಇದ್ದೇವೆ. इसका मतलब ये हुआ, ಅದರ ಅರ್ಥ ಇದಾಗಿದೆ, अच्छे चीजों को हमें लेना है, ಒಳ್ಳೆ ಕಾರ್ಯಗಳು ಏನೇನಿದೆ ಅದನ್ನು ತೆಗೆದುಕೊಳ್ಳಬೇಕು, बुरे चीजों को हमें छोड़ना है। ಕೆಟ್ಟದನ್ನ ನಾವು ಬಿಟ್ಟು ಬಿಡಬೇಕು. जब कभी बाइबल में हम पढ़ते हैं, ಬೈಬಲ್ನಲ್ಲಿ ನಾವು ಯಾವಾಗೆಲ್ಲ ಓದುತ್ತೇವೋ अच्छे लोग, अच्छे गुण भी एक एक बार आते हैं और उन्हीं से बुरे गुण भी आते हैं। ಒಳ್ಳೆ ಕಾರ್ಯಗಳು ಕೆಲವು ವ್ಯಕ್ತಿಗಳಿಂದ ಬರುವಂತದಾಗಿದೆ, ಅವರಿಂದಲೇ ಕೆಟ್ಟ ಗುಣಗಳು ಕೂಡ ಬರುವಂತ ಕಾರ್ಯಗಳನ್ನು मिसाल के तौर पर पतरस के बारे में, ವಿಶೇಷವಾಗಿ ಪೇತ್ರನ ಕುರಿತಾಗಿ ನಾವು ನೋಡುವಾಗ यीशु मसीह के बारे में बढ़ चढ़ कर बता रहा है, आप खुदा से आए हुए अल मसीह हैं, ऐसे बताना शुरू कर दिए। ಯೇಸು ಸ್ವಾಮಿಯ ಬಗ್ಗೆ, ಯೇಸುವೇ ನೀನು ದೇವರಿಂದ ಬಂದಂತ ಮೆಸ್ಸಾಯನು ಎಂಬುದಾಗಿರುವಂತ ದೊಡ್ಡ ಕಾರ್ಯಗಳನ್ನೆಲ್ಲ ಹೇಳ್ತಾ ಇದ್ದಾನೆ. और उसके फौरन बाद शैतान के जरिए से कुछ और उसने बता दिया। ಅದೇ ತಕ್ಷಣ ಕೆಲವು ನಿಮಿಷಗಳ ಕಳೆದ ನಂತರವೇ ಸೈತಾನ್ನ ಪ್ರೇರಣೆಯಿಂದ ಉಂಟಾದವನಾಗಿ ಬೇರೆ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ. दोनों चीजें बताई गई हैं, ಈ ಎರಡು ಕಾರ್ಯಗಳನ್ನು ಹೇಳಲಾಗಿದೆ. इसका मतलब ये हुआ, ಇದರ ಅರ್ಥ ಇದಾಗಿದೆ, इंसान में अच्छाइयां भी हैं, बुराइयां भी हैं। ಮನುಷ್ಯನೊಳಗಡೆ ಒಳ್ಳೆ ಕಾರ್ಯಗಳು ಇವೆ,
ಕೆಟ್ಟ ಕಾರ್ಯಗಳು ಇವೆ. हम अच्छाई को लेना है, बुराई को छोड़ देना है. ನಾವೆಲ್ಲರೂ ಒಳ್ಳೆ ಕಾರ್ಯಗಳನ್ನು ತೆಗೆದುಕೊಂಡು ಕೆಟ್ಟದ್ದನ್ನು ನಾವು ಬಿಟ್ಟು ಬಿಡುವರಾಗಿದ್ದೇವೆ. और इस बात को ध्यान करते हुए बरनबास की जिंदगी के बारे में हम देखने के लिए जा रहे हैं. ಈ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಾರ್ನಬನ ಜೀವಿತದ ಕುರಿತಾಗಿ ಇವತ್ತು ಕಲಿಯೋಣ. और Acts of the Apostle chapter 4 verse 36 onwards we read about this man. ऐमाल की किताब 4 अध्याय 36वें वचन में बरनबास के बारे में हम पढ़ते हैं. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 36ನೇ ವಚನದಿಂದ ಈ ಬಾರ್ನಬನ ಕುರಿತಾಗಿ ನಾವು ಓದುತ್ತಾ ಇದ್ದೇವೆ. 32वें वचन से मैं पढ़ रहा हूं. ईमानदारों की जमात एक दिल और एक जान थी, और किसी ने भी अपना माल को अपना न कहा, बल्कि उनकी सब चीजें मुश्तरक थीं. और रसूल बड़ी कुदरत से खुदावंद यीशु मसीह के जी उठने की गवाही देते रहे, और उन सब बड़ा फजल था, क्योंकि उनमें कोई भी मोहताज न था. इसलिए कि जो लोग ज़मीनों या घरों को मालिक थे, उनको बेच बेच कर बिकी हुई चीज़ों की कीमत लाते और रसूलों के पाँव में रख देते थे. फिर एक को उसकी ज़रूरत के मुआफिक बांट दिया जाता था. ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾದ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬುವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. यहाँ 36वें वचन में बरनबास के बारे में पढ़ रहे हैं. 36ನೇ ವಚನದಲ್ಲಿ ಬಾರ್ನಬನ ಕುರಿತಾಗಿ ಓದುತ್ತಾ ಇದ್ದೇವೆ. और बहुत बड़ा रिवाइवल हो रहा था. ಅಲ್ಲಿ ದೊಡ್ಡ ಒಂದು ಉಜ್ಜೀವನ ಸಭೆಯಲ್ಲಿ ಆಗ್ತಾ ಇದೆ. हजारों की तादाद में लोग आ रहे हैं. ಸಾವಿರಾರು ಗಟ್ಟಲೆ ಜನಗಳು ಸಭೆಗೆ ಬರುತ್ತಾ ಇದ್ದಾರೆ. ऐमाल की किताब को अगर आप गौर से पढ़ेंगे तो आपको पता चलेगा, ಅಪೊಸ್ತಲರ ಕೃತ್ಯಗಳನ್ನು ಎಚ್ಚರಿಕೆಯಿಂದ ನೀವು ಓದುವಾಗ ಗೊತ್ತಾಗ್ತದೆ, छोटे छोटे ग्रुप जो है बड़े बड़े ग्रुप होना शुरू हो गए. ಚಿಕ್ಕ ಚಿಕ್ಕ ಗುಂಪುಗಳಾಗಿದ್ದಂತವರು ದೊಡ್ಡ ದೊಡ್ಡ ಗುಂಪುಗಳಾಗಿ ಮಾರ್ಪಡ್ತಾ ಇದ್ದಾರೆ. यीशु मसीह के 12 चेले थे, वो 12 120 हो गए. ಯೇಸು ಸ್ವಾಮಿಯ 12 ಶಿಷ್ಯರಿದ್ರು, ಅವರು 120 ಆದರು. 120 से 3000 लोग हो गए. 120 ಆದವರು 3000 ಗಟ್ಟಲೆ ಬೆಳೆದರು. 3000 लोग 5000 हो गए. 3000 ಇದ್ದವರು 5000 ಬೆಳೆದರು. 5000 लोग हजारों की तादाद में बढ़ना शुरू हो ಹೀಗೆ गए. 5000 ಇದ್ದವರು ಸಾವಿರ ಗಟ್ಟಲೆ ಸಭೆ ಬೆಳೆಯುವುದಕ್ಕಾಗಿ ಪ್ರಾರಂಭವಾಯಿತು. चर्च बढ़ना शुरू हो गई. ಸಭೆ ಬೆಳೆಯಲು ಪ್ರಾರಂಭವಾಯಿತು. हजारों और लाखों की तादाद में अलग अलग जगह पर लोग आना शुरू कर दिए. ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಬೇರೆ ಬೇರೆ ಕಡೆಗಳಿಂದ ಸಭೆಯಲ್ಲಿ ಕೂಡಿಕೊಂಡ್ರು. उसकी बहुत सारे वजूहात हैं. ಅದಕ್ಕೆ ಕಾರಣಗಳು ಬಹಳಷ್ಟಿವೆ. एक दिन मैं उसको तफसील से आपके बारे में पेश करने की कोशिश करूंगा. ಇದರ ವಿಚಾರವಾಗಿ ಬಹಳ ವ್ಯಕ್ತವಾಗಿ ನಿಮ್ಮೊಂದಿಗೆ ಮಾತನಾಡೋದಕ್ಕೆ ಬಯಸ್ತೇನೆ. प्रार्थना एक बहुत ही इंपॉर्टेंट पार्ट था कलीसिया बढ़ने की उस वक्त में. ಆ ಸಮಯಗಳಲ್ಲಿ ಸಭೆ ಬೆಳೆಯುವುದಕ್ಕಾಗಿ ಮುಖ್ಯವಾದ ಒಂದು ಕಾರಣಗಳಲ್ಲಿ ಪ್ರಾರ್ಥನೆ ಒಂದು ಕಾರಣವಾಗಿತ್ತು. हर वक्त प्रार्थना कर रहे थे. ಸದಾ ಕಾಲ ಅವರು ಪ್ರಾರ್ಥನೆ ಮಾಡ್ತಾನೆ ಇದ್ರು. कल से लेकर मैं शाम तक परमेश्वर के वचन को ध्यान कर रहा था, पढ़ाई कर रहा था. ನಿನ್ನೆ ಮುಂಜಾನೆಯಿಂದ ಸಂಜೆವರೆಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೆ. अलग अलग तरीके से प्रार्थना हो रही थी. ಬೇರೆ ಬೇರೆ ವಿಧವಾದಂತ ಪ್ರಾರ್ಥನೆ ನಡೀತಾ ಇತ್ತು. व्यक्तिगत तरीके से प्रार्थना हो रही थी, ವೈಯಕ್ತಿಕವಾದ ಪ್ರಾರ್ಥನೆ ನಡೀತಾ ಇದೆ, और कांग्रेगेशनल प्रार्थना हो रही थी. ಸಭೆಯಾಗಿ ಪ್ರಾರ್ಥನೆ ಮಾಡ್ತಾ हर ಇದ್ದಾರೆ. एक चीज के लिए प्रार्थना कर रहे थे. वो ಪ್ರತಿಯೊಂದೊಂದು ಕಾರ್ಯಗಳಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. समझो यीशु मसीह आसमान पर उठा लिए गए, फौरन प्रार्थना शुरू हो गई. ತಿಳಿದುಕೊಳ್ಳ್ರಿ, ಯೇಸು ಸ್ವಾಮಿಯನ್ನು ಪರಲೋಕಕ್ಕೆ ಎತ್ತಲ್ಪಟ್ಟಿತು, ಆ ಸಮಯದಲ್ಲಿ ಪ್ರಾರ್ಥನೆ ಪ್ರಾರಂಭ ಮಾಡಿದ್ರು. यूदा उनके बीच में नहीं है और उसके बजाय किसी और को लेना है, प्रार्थना शुरू हो गई. ಯೂದ ಅವರ ಮಧ್ಯದಲ್ಲಿ ಶಿಷ್ಯರ ಪಾಲಿನಲ್ಲಿ ಇಲ್ಲ, ಆತನ ಬದಲಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳಲು ಪ್ರಾರ್ಥನೆ ಮಾಡಿದ್ರು. लोग इनके खिलाफ लान तान कर रहे हैं, परसिक्यूशन कर रहे हैं, प्रार्थना शुरू हो गई. ಜನಗಳೆಲ್ಲ ಹಿಂಸೆ ಪಡಿಸ್ತಾ ಇದ್ದಾರೆ ಸಭೆಯನ್ನ, ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. कपटी लोग भी इनके बीच में हैं, उनके लिए भी प्रार्थना शुरू हो गई. ಶಿಷ್ಯರುಗಳ ಮಧ್ಯದಲ್ಲಿ ಕಪಟಿಗಳಾಗಿರುವಂತ
ಜನಗಳು ಹುಟ್ಟಿಕೊಂಡಿದ್ರು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ हर ಇದ್ದಾರೆ. एक चीज के लिए प्रार्थना. ಎಲ್ಲ ವಿಷಯಗಳಿಗಾಗಿ मैं ಪ್ರಾರ್ಥನೆ. आज सुबह आपको बताना चाहता हूँ, ಇವತ್ತು ಮುಂಚಾನೆ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, हर एक चीज के लिए हम प्रार्थना करने वाले होना ಪ್ರತಿಯೊಂದೊಂದು चाहिए. ಕಾರ್ಯಗಳಿಗೂ ನಾವು ಪ್ರಾರ್ಥನೆ ಮಾಡಲೇಬೇಕು. छोटी चीज हो या बड़ी चीज हो, ಸಣ್ಣ ಕಾರ್ಯವಾಗಲಿ ದೊಡ್ಡ ಕಾರ್ಯವಾಗಲಿ, आत्मिक हो या शारीरिक हो, ಆತ್ಮಿಕ ಕಾರ್ಯವಾಗಲಿ ಶಾರೀರಿಕ ಕಾರ್ಯವಾಗಲಿ, पैसों का मामला हो या रिश्ते के बारे में क्यों न हो, ಹಣಕಾಸಿನ ಸಮಸ್ಯೆ ಆಗಲಿ ಅಥವಾ ಸಂಬಂಧದ ವಿಷಯವಾಗಲಿ, इन दिनों में परमेश्वर की सन्निधान में मानो मेरी बात यही मैं निरंतर कर रहा हूं. ನಿರಂತರವಾಗಿ ಈ ದಿನಗಳಲ್ಲಿ ಇದೇ ಕಾರ್ಯಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಬರ್ತಾ मानो मेरी बात मेरे प्यारे भाई और बहनों, यही कार्य मैं लगातार इसका विषय के लिए कर रहा हूं. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮಾತನ್ನು ನಂಬಿರಿ, ಈ ಕಾರ್ಯಗಳಿಗೋಸ್ಕರ ನಿರಂತರವಾಗಿ ನಾನು ಪ್ರಾರ್ಥನೆ ಮಾಡ್ತಾ जब ಇದ್ದೇನೆ. हम प्रार्थना करेंगे ना, ನಾವು ಪ್ರಾರ್ಥನೆ ಮಾಡುವಾಗ बंद दरवाजे परमेश्वर हमारे लिए खोल देगा. ಮುಚ್ಚಿದ ಬಾಗಿಲುಗಳು ದೇವರು ನಮಗಾಗಿ ತೆರೆಯುವನಾಗಿದೆ. जो कठोर दिल के लोग हैं वो यीशु मसीह की तरफ आना शुरू कर देंगे. ಕಠಿಣವಾಗಿರುವಂತಹ ಹೃದಯವುಳ್ಳಂತ ಜನಗಳು ಯೇಸುವಿನ ಕಡೆಗೆ तो ಬರುತ್ತಾರೆ. बहुत सारी चीजें थी जिसके जरिए से वो कलीसिया उस वक्त बढ़ रही थी. ಈ ಕಾರ್ಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಸಭೆ ಬೆಳೆಯುತ್ತಾ ಇತ್ತು. ಅದನ್ನ बहुत सारी चीजें ऐसी थी जिसके जरिए से उस वक्त की कलीसिया एक्ट्स ऑफ द अपोस्टल्स में हम देखते हैं बढ़ रही थी. उसमें एक वजह थी प्रार्थना, ಈ ರೀತಿಯಾದಂತಹ ಅನೇಕ ಕಾರ್ಯಗಳಲ್ಲಿ ಸಭೆ ಬೆಳೆಯುತ್ತಾ ಇತ್ತು. ಅದರಲ್ಲಿ ಒಂದು ಕಾರ್ಯ ಪ್ರಾರ್ಥನೆ. और दूसरी बात ये है ಎರಡನೇದಾಗಿದೆ डेडिकेट लोग थे. ಅವರು ಸಮರ್ಪಣೆಯಲ್ಪಟ್ಟಂತ ಜನಗಳಿದ್ರು. उसमें सब लोग डेडिकेट थे. ಅವರಲ್ಲಿ ಎಲ್ಲರೂ ಸಮರ್ಪಣೆ ಉಳ್ಳಂತವರಾಗಿದ್ದರು. मतलब अपने अपने अलग अलग कामों को अलग अलग लोग कर रहे थे. ಅವರವರ ಕೆಲಸಗಳನ್ನು ಬೇರೆ ಬೇರೆ ಕೆಲಸಗಳನ್ನು ಅವರು ಮಾಡ್ತಾ ಇದ್ರು. प्रीचिंग करने वाले प्रीचिंग कर रहे थे, ಸಂದೇಶ ಸಾರುವಂತವರು ಸಂದೇಶ ಸಾರ್ತಾ ಇದ್ರು. सर्विंग करने वाले सर्विंग कर रहे थे, ಸೇವೆ ಸಲ್ಲಿಸುವಂತವರು ಸೇವೆ ಸಲ್ಲಿಸ್ತಾ ಇದ್ದಾರೆ. एनकरेज करने वाले एनकरेज कर रहे थे, ಇತರರನ್ನು ಪ್ರೋತ್ಸಾಹಗೊಳಿಸುವಂತ ಜನಗಳು ಪ್ರೋತ್ಸಾಹ ಪಡಿಸ್ತಾ ಇದ್ದಾರೆ. लोगों को लाने वाले लोगों को ला रहे थे, ಹೊಸ ಜನಗಳನ್ನು ತರುವಂತವರು ತರ್ತಾ ಇದ್ದಾರೆ. खाना खिलाने के लिए खाना देने वाले खाना दे रहे थे, ಊಟ ಬಡಿಸುವುದಕ್ಕಾಗಿ ಪ್ರತ್ಯೇಕವಾದಂತ ಗುಂಪಿತ್ತು. और खाना खिलाने वाले खाना खिला रहे थे. ಊಟ ಕೊಡುವಂತವರು ಬಡಿಸುವಂತವರು ಊಟ ಬಡಿಸ್ತಾ ಇದ್ದಾರೆ. अलग अलग लोग अपना अपना काम करना शुरू कर दिए. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. मैं क्यों आपको ये बता रहा हूँ, ಇದೆಲ್ಲವನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ? अलग अलग लोग अपना अपना काम करना शुरू कर देंगे तो हमारी कलीसिया तेजी से बढ़ना शुरू हो जाएगी. ನಮಗೆ ಇರುವಂತ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಕೆಲಸವನ್ನ ಮಾಡುವುದಕ್ಕಾಗಿ ನಾವು ಪ್ರಾರಂಭ ಮಾಡಿದ್ರೆ ಸಭೆ ಬೆಳೆಯುವುದಕ್ಕಾಗಿ ಪ್ರಾರಂಭವಾಗ್ತದೆ. ये पास्टर लोगों का काम है, ये इवेंजलिस्ट का काम है, ये जिम्मेदार लोगों का काम है, मेरी जिम्मेदारी नहीं है, मैं इसमें कुछ नहीं कर सकता, ऐसे कहना एक अच्छे विश्वासी का गुण नहीं होता. ಇದು ಪಾಸ್ಟರ್ ಕೆಲಸ, ಇದು ಸುವಾರ್ತಿಕನ ಕೆಲಸ ಅಥವಾ ಬೇರೆ ಜವಾಬ್ದಾರಿ ಇರುವಂತವ್ರು ಮಾಡ್ತಾರೆ ಬಿಡು ಎಂಬುದಾಗಿರುವಂತ ಜನಗಳು ನಿಮ್ಮ ಆಲೋಚನೆ ನಿಮಗೆ ಇರುವುದಾದ್ರೆ ಸಭೆ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. उसमें से बरनबास एक व्यक्ति था. ಇದರೊಳಗಡೆ ಬರ್ನಬನು ಒಬ್ಬ ವ್ಯಕ್ತಿ वो स्टेज पे आकर प्रीच करने वाला नहीं, ಅವನು ಬಂದು ಸ್ಟೇಜ್ ನಲ್ಲಿ ಪ್ರೀಚ್ ಮಾಡುವವನಲ್ಲ. अपने आप को पोर्ट्रे करने वाला वो व्यक्ति नहीं था. वो ಎಲ್ಲರ ಮುಂದೆ ತನ್ನನ್ನು ತಾನು ತೋರ್ಪಡಿಸುವಂತವನಲ್ಲ. कर्टन के पीछे पर्दे के पीछे रहकर काम करने वाला इंसान था. ಪರದೆ ಹಿಂದೆ ನಿಂತುಕೊಂಡು ಕೆಲಸ ಮಾಡುವಂತ ವ್ಯಕ್ತಿ. इसलिए हुआ ऐसे कि कलीसिया बढ़ना शुरू हो गई. ಇದರಿಂದ ಸಭೆ ಬೆಳೆಯುವುದಕ್ಕಾಗಿ ಪ್ರಾರಂಭವಾಯಿತು. हम भी जो जो जिम्मेदारी हमारे ऊपर है या जो जो स्किल हमको है, जो जो टैलेंट हमारे, उसको हम इस्तेमाल करना शुरू कर देंगे. ನಾವು ಕೂಡ ನಮಗಿರುವಂತ ತಾಲಾಂತುಗಳನ್ನು ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಂಡು ನಾವು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ कलीसिया बढ़ने के लिए हम भी कारण बन जाएंगे. ಸಭೆ ಬೆಳೆಯುವುದಕ್ಕಾಗಿ ನಾವು ಕೂಡ ಕಾರಣರಾಗುತ್ತೇವೆ. मैं सुबह को वॉकिंग को जाता हूँ ಮುಂಜಾನೆ ನಾನು ನಡೆಯುವಂತ ಅಭ್ಯಾಸ ನನಗಿದೆ. और वॉकिंग करते करते मुझे एक बात परसों लग गई, बहुत अच्छा लगा मुझे. ನಡೀತಾ ನಡೀತಾ ನನಗೆ ಮೊನ್ನೆ ಆದಂತ ಒಂದು ಕಾರ್ಯ. और चलते चलते वो पैर जरा ढीले पड़ जाते हैं, जब हाथ हिलाना शुरू कर देता हूँ ना, ನಡೀತಾ ನಡೀತಾ ಕಾಲು ಸ್ವಲ್ಪ ಹಿಂದೆ ಸೋತು ಹೋಗೋದಕ್ಕಾಗಿ ಪ್ರಾರಂಭವಾಗ್ತದೆ. ಯಾವಾಗ ನಾನು ಕೈಯನ್ನು ಜೋರಾಗಿ ಬೀಸೋದಕ್ಕೆ ಪ್ರಾರಂಭ ಮಾಡ್ತೀನೋ पैर जोर से आगे जाना शुरू. ನನ್ನ ಕಾಲು ಕೂಡ ಜೋರಾಗಿ ಮುಂದೆ ಬರುವುದಕ್ಕಾಗಿ ಪ್ರಾರಂಭ उस ಮಾಡ್ತೀನಿ. वक्त मुझे ऐसे लगा ನನಗೆ ಆ ಸಮಯದಲ್ಲಿ ಹಾಗೆ ಅನಿಸ್ತದೆ, थोड़ा मदद हाथों की तरफ से आ गया ना, ಸ್ವಲ್ಪ ಸಹಾಯ ಕೈನ ದಸೆಯಿಂದ ಬಂದಾಗ और पैर तेजी से चलना शुरू कर दिया. ಕಾಲು ಕೂಡ ಬಹಳ ವೇಗವಾಗಿ ನಡೆಯೋದಕ್ಕೆ ಪ್ರಾರಂಭ ಆಗ್ತದೆ. मैं यही चाहता हूँ, थोड़ी मदद मिल गई ना, ನಾನು ಇದನ್ನೇ ಹೇಳೋದಕ್ಕೆ ಬಯಸ್ತಿದ್ದೇನೆ. ಸ್ವಲ್ಪ ಸಹಾಯ ನಿಮ್ಮಿಂದ ಸಿಕ್ಕಿದ್ರೆ, थोड़ी थोड़ी मदद मिल गई ना, ಸ್ವಲ್ಪ ಸ್ವಲ್ಪ ಸಹಾಯ ನಿಮ್ಮಿಂದ ಸಿಕ್ಕಿದ್ರೆ, मैं कहता हूँ सेवकाई में आगे बढ़ने वालों के लिए पैर तेजी से आगे जाने वाले हो जाएंगे. ಸೇವೆಯಲ್ಲಿ ಮುಂದೆ ಬೇಗವಾಗಿ ಹೋಗುವಂತ ಕಾಲಿಗೆ ಸಹಾಯ ಸಿಗುವಂತದ್ದಾಗ್ತದೆ. मिसाल के तौर पर जब आ रहे हैं आपके वक्त आपके स्कूटर के पीछे कोई नहीं है, ಆ ಉದಾಹರಣೆಗೆ ನೀವು ಒಬ್ಬರೇ ಬರ್ತಾ ಇದ್ದೀರಿ, ನಿಮ್ಮ ಸ್ಕೂಟರ್ ಇಂದ ಯಾರು ಇಲ್ಲ, और किसी को देख रहे हैं आप, है मेरी स्कूटर के पीछे कोई नहीं है, किसी को मैं लेके जाऊंगा. ನನ್ನ ಸ್ಕೂಟರ್ ಇಂದ ಯಾರು ಇಲ್ಲ, ಅವರನ್ನ ನಾನು
ನನ್ನ ಜೊತೆ ತಗೊಂಡು ಹೋಗ್ತೀನಿ ಎಂಬುದಾಗಿ. यहाँ से जाने के लिए कोई किसको नहीं है, मैं उसको ड्रॉप कर दूंगा. ಇಲ್ಲಿಂದ ತಿರುಗಿ ಹೋಗುವಾಗಲೂ ಯಾರಿಗೋ ಅವ್ರಿಗೆ ಹೋಗೋದಕ್ಕೆ ಬೇರೆ ಗಾಡಿ ಇಲ್ಲ, ತಗೊಂಡು ಹೋಗ್ತೀನಿ ನಾನು ಅವ್ರಿಗೆ. ऐसी छोटी छोटी मदद करने वाले हो जाएंगे ना, ಹೀಗೆ ಸಣ್ಣ ಸಣ್ಣ ಸಹಾಯ ಮಾಡಲು ಪ್ರಾರಂಭ ಮಾಡಿದ್ರೆ परमेश्वर का राज्य बढ़ना शुरू हो जाएगा. ದೇವರ ರಾಜ್ಯ ಬೆಳೆಯಲು ಪ್ರಾರಂಭವಾಗ್ತದೆ. एक बात मैं बताना चाहता हूँ, ಒಂದು ವಿಷಯದ ಮಧ್ಯದಲ್ಲಿ ಹೇಳ್ತೇನೆ. इब्रानियों की किताब में लिखा हुआ है, ಇಬ್ರಿಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, खुदा किसी का कर्जदार नहीं है. ದೇವರು ಯಾರಿಗೂ ಸಾಲಗಾರನಲ್ಲ. थोड़ा भी कुछ करेंगे ना, ಸ್ವಲ್ಪವಾದ್ರೂ ಮಾಡಿದ್ರೆ 100 गुना तुम्हें वापस देगा. 100ರಷ್ಟು ದೇವರು ಪ್ರತಿಫಲವನ್ನ ನಿಮಗೆ ಕೊಡ್ತಾನೆ. ये खोखली बात मैं नहीं बता रहा स्टेज पे, ಸುಮ್ಮನೆ ಟೊಳ್ಳಾಗಿರುವಂತ ಮಾತನ್ನ ಹೇಳ್ತಾ ಇಲ್ಲ, जिंदगी के अनुभव से मैं बता रहा हूँ. ಜೀವಿತದ ಅನುಭವದಿಂದ ಹೇಳ್ತಾ ಇದ್ದಾನೆ. बरनबास के जैसे हमें होना है. ಬಾರ್ನಬನ ಹಾಗೆ ನಾವು ಆಗಬೇಕು. जो एक्ट्स ऑफ द अपोस्टल की किताब 4 अध्याय उसके 32वें वचन से एक बात मैं सीखा हूं, दिल खोल कर देने वाला. ಅಪೊಸ್ತಲರ ಕೃತ್ಯ 4:32ರಿಂದ ಒಂದು ಕಾರ್ಯವನ್ನು ನಾನು ಕಲ್ತಿದ್ದೇನೆ, ಹೃದಯ ತೆರೆದವನಾಗಿ ಕೊಡುವಂತವನು. हम भी दिल खोल कर देने वाले होना ನಾವು ಕೂಡ ಹೃದಯ ತೆರೆದವರಾಗಿ ಕೊಡುವವರಾಗಬೇಕು. इस भाग को जो हम पढ़े हैं, अगर आप पढ़ेंगे तो 3 बातें मुझे लगती हैं. ಈ ಭಾಗದಲ್ಲಿ ಈಗ ಓದಿದಂತ ಭಾಗದಲ್ಲಿ ನಾವು ನೋಡುವಾಗ 3 ಕಾರ್ಯವನ್ನು ನೋಡ್ತೇವೆ. एक, दिल खोलकर दूसरों को अपने बातों से एनकरेज करने वाला. ಒಂದನೇದಾಗಿ ಹೃದಯ ತೆರೆದವನಾಗಿ ಮಾತುಗಳಿಂದ ಮತ್ತೊಬ್ಬರನ್ನ ಪ್ರೋತ್ಸಾಹ ಪಡಿಸುವವನು, दूसरों को बनाने वाला, ಮತ್ತೊಬ್ಬರನ್ನ ಮೇಲೆಬ್ಬಿಸುವವನು, दूसरों को कंस्ट्रक्ट करने वाला. ಮತ್ತೊಬ್ಬನನ್ನು ಕಟ್ಟುವಂತವನು. हमें गिराने वाले नहीं होना चाहिए, ನಾವು ಕೆಳಗೆ ಬೀಳಿಸುವಂತವರಾಗಬಾರದು, पैर खींचने वाले नहीं होना ಕಾಲು चाहिए, ಜಗ್ಗುವವರಾಗಬಾರದು, कांटे के जैसे चुभने वाले नहीं होना चाहिए. ಮುಳ್ಳಿನ ಹಾಗೆ ಚುಚ್ಚುವವರಾಗಬಾರದು, उनको एनकरेज करने वाले होना ಅವರನ್ನ चाहिए. ಪ್ರೋತ್ಸಾಹ ಪಡಿಸುವವರಾಗಬೇಕು. आज सुबह इंग्लिश सर्विस में मेरे अनुभव को मैं बता रहा था, जो मैं जब जॉर्डन में था उस वक्त बहुत मुझे ठेस पहुंची एक व्यक्ति के जरिए से. मैं बहुत मायूस से वहां सेमिनार में बैठा हुआ था. ಜೋರ್ಡಾನ್ಗೆ ನಾನು ಹೋದಂತ ಸಮಯದಲ್ಲಿ ಇಂಗ್ಲಿಷ್ ನಲ್ಲಿ ಒಂದು ಅನುಭವನ ನಾನು ಹೇಳ್ತಾ ಇದ್ದೆ. ಒಬ್ಬ ವ್ಯಕ್ತಿ ಮುಖಾಂತರವಾಗಿ ನನಗೆ ಬಹಳಷ್ಟು ವೇದನೆ ಉಂಟಾಯಿತು. और मैं बहुत मायूसी से बैठा हुआ ಬಹಳ था. ನಿರಾಶೆಯಿಂದ ಕೂತಿದ್ದೆ. और इजिप्ट से आई वॉज द ओनली पर्सन नॉन अरबिक स्पीकिंग. तमाम जो 14 पार्टिसिपेंट थे तमाम अरबिक थे. वो ಅರಬಿ ಮಾತಾಡದೇ ಇದ್ದಂತ ವ್ಯಕ್ತಿಯಲ್ಲಿ ನಾನು ಒಬ್ಬನೇ ಆಗಿದ್ದೆ. ಬಾಕಿ 14 ಪಾರ್ಟಿಸಿಪೆಂಟ್ ನಲ್ಲಿ ಎಲ್ಲರೂ ಅರಬಿ ಮಾತಾಡೋರು. ईरान से, इराक से, इजिप्ट से और चाइना से आए हुए लोग थे. ಇರಾನ್, ಇರಾಕ್, ಚೈನಾ ಈ ಒಂದು ಎಲ್ಲ ದೇಶಗಳಿಂದ ಬಂದಿರೋ ಜನಗಳು. किसी व्यक्ति के जरिए से बहुत ठेस लगी मुझे. ಒಬ್ಬ ವ್ಯಕ್ತಿಯಿಂದ ನನಗೆ ಬಹಳಷ್ಟು ನೋವಾಯಿತು. और कैथलिक के जैसे कॉप्टिक चर्च है इजिप्ट में, ಈಜಿಪ್ಟ್ ನಲ್ಲಿ ಕ್ಯಾಥಲಿಕ್ ಚರ್ಚ್ ಹಾಗೆ ಕಾಪ್ಟಿಕ್ ಚರ್ಚ್ ಎಂಬುದಾಗಿದೆ. उनका एक बिशप आए हुए थे ಆದ್ರಿಂದ ಒಬ್ಬ ಬಿಷಪ್ ಅವರು ಬಂದಿದ್ರು. और उन्होंने बात कर रहे थे सेमिनार में. ಆ ಸೆಮಿನಾರ್ ನಲ್ಲಿ ಅವರು ಮಾತನಾಡ್ತಾ ಇದ್ರು, एनकरेजमेंट के बारे में बात कर रहे थे. ಪ್ರೋತ್ಸಾಹ ಪಡಿಸುವುದರ ಬಗ್ಗೆ ಮಾತನಾಡ್ತಾ ಇದ್ರು. मानो मेरी बात मुझे इतना अच्छा लगा कि मैं रोने लगा वहां. ಅವರು ಹೇಳಿದಂತ ಮಾತಿನಿಂದ ನನಗೆ ಬಹಳಷ್ಟು ಸಂತೋಷವಾಯಿತು. ನಾನು ಅಳುವುದಕ್ಕೆ ಪ್ರಾರಂಭವಾಯಿತು. वहां बैठ नहीं सका, मैं फौरन वॉशरूम को चला गया. ಅಲ್ಲಿ ಕುತ್ಕೊಂಡು ಅಳುವುದು ಸರಿಯಲ್ಲ ಅಂತ ಹೇಳಿ ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟೆ. उसके बाद बहुत तसल्ली मिली मुझे. ಅದಾದ್ಮೇಲೆ ನನಗೆ ಬಹಳ ಸಮಾಧಾನ ಅನಿಸಿತು. कहने का मतलब ये है, ನಾನು ಹೇಳುವುದರ ಅರ್ಥ ಇದಾಗಿದೆ, दूसरों को एनकरेज करने वाले होना चाहिए. ಮತ್ತೊಬ್ಬರನ್ನ ಎಂಕರೇಜ್ ಮಾಡುವವರಾಗಬೇಕು. खास करके खुदा की खिदमत के लिए एनकरेजमेंट करने होना चाहिए. ವಿಶೇಷವಾಗಿ ದೇವರ ಸೇವೆಯಲ್ಲಿ ನಾವು ಇದ್ದುಕೊಂಡು ಪ್ರೋತ್ಸಾಹ ಕೊಡಬೇಕು. बहुत सारे पास्टरों को मैं देखा हूँ, ಅನೇಕ ಪಾಸ್ಟರ್ಗಳನ್ನ ನಾನು ನೋಡಿದ್ದೇನೆ. चर्च की मदद के जरिए से, ಸಭೆಯ ಸಹಾಯದಿಂದ, फैमिली मेंबर के जरिए से, ಕುಟುಂಬ ಸದಸ್ಯರಾಗಿ ಸಹಾಯ ಮಾಡೋದು, को-वर्कर के मदद के जरिए से, ಆ ರೀತಿಯಾಗಿ ಸಹಾಯ ಮಾಡುವುದರಿಂದ, को-वर्कर की मदद के जरिए से, द पीपल्स ಜೊತೆ ಸೇವಕರ ಸೇವೆಯ ಸಹಾಯದಿಂದ, को-वर्कर्स मदद के जरिए से, ಜೊತೆ ಸೇವಕರ ಸಹಾಯ ಮಾಡುವುದರಿಂದ सोच कलीसिया बढ़ना शुरू हो जाती है. ಸಭೆ ಬೆಳೆಯುವುದಕ್ಕಾಗಿ ಪ್ರಾರಂಭವಾಗ್ತದೆ. मैं कहता हूँ थोड़ा बहुत परमेश्वर की राज्य को बढ़ने के लिए हमें मदद करना है. ನಾನು ನಿಮ್ಮನ್ನೆಲ್ಲರನ್ನು ಬೇಡಿಕೊಳ್ತಾ ಇದ್ದೇನೆ, ಸಭೆ ಬೆಳೆಯುವುದರಲ್ಲಿ ಸ್ವಲ್ಪವಾದ ಸಹಾಯವನ್ನು ನಾವು ಮಾಡುವ, और अपने बातों से एनकरेज करने वाला, ನಮ್ಮ ಮಾತುಗಳಿಂದ ಪ್ರೋತ್ಸಾಹ ಪಡಿಸುವ, और अपने पैसों से भी मदद करने वाला. बातों से बोलने से हम अच्छे नहीं बनते. ಮಾತನಾಡುವುದರಿಂದ ನಾವು ಒಳ್ಳೆಯವರಾಗುವುದಿಲ್ಲ. अच्छे काम करने से, अच्छे बनने से अच्छे हो ಒಳ್ಳೆ जाते हैं. ಕೆಲಸವನ್ನ ಮಾಡಿ ಒಳ್ಳೆ ಜೀವಿತವನ್ನ ಜೀವಿಸುವುದರಿಂದ ನಾವು ಒಳ್ಳೆಯವರಾಗ್ತೀವಿ. मुझे लगा आप तालियां बजाएंगे, ऐसा ನೀವೆಲ್ಲರೂ लगा. ಚಪ್ಪಾಳೆ ಬಾರಿಸ್ತೀರಿ ಎಂಬುದಾಗಿ ನನಗೆ ಅನಿಸಿತು.
अच्छे काम करने से भी अच्छे नहीं होते, ಒಳ್ಳೆ ಕೆಲಸ ಮಾಡುವುದರಿಂದಲೂ ಒಳ್ಳೆಯವರಾಗಬೇಕಂತಿಲ್ಲ. अच्छे बनने से हम अच्छे होते हैं. ನಾವು ಒಳ್ಳೆಯವರಾಗಿ ಮಾರ್ಪಟ್ಟಾಗ ಒಳ್ಳೆಯವರಾಗು हम ಸಾಧ್ಯ. अच्छे बनना है, ಒಳ್ಳೆಯವರಾಗಬೇಕು, अच्छे काम करना है, ಒಳ್ಳೆ ಕೆಲಸ ಮಾಡಬೇಕು, अच्छे बातें बोलना है. ಒಳ್ಳೆ ಮಾತುಗಳನ್ನು ಆಡಬೇಕು. सबके लिए अच्छाई का कारण बनने के लिए परमेश्वर प्यारो हमें इस्तेमाल करने वाला है. ಎಲ್ಲರಿಗೆ ಒಳ್ಳೆ ಕಾರ್ಯವನ್ನು ಮಾಡುವುದಕ್ಕಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ಉಪಯೋಗಿಸಬೇಕು. इसलिए परमेश्वर हमें मदद करने वाला है, ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡುವವರಾಗಿದ್ದಾರೆ. दिल खोल कर देने वाला, ಹೃದಯ ತೆರೆದವರಾಗಿ ಕೊಡುವಂತ, बातों से एनकरेज करके दूसरों को एनकरेज करने वाला, ಮಾತುಗಳನ್ನು ಒಳ್ಳೆ ಮಾತುಗಳನ್ನು ಆಡಿ ಪ್ರೋತ್ಸಾಹ ಮಾಡುವಂತವರು ಇದ್ದಾರೆ. पैसे देकर मदद करने वाला, ಹಣಗಳನ್ನ ಕೊಟ್ಟು ಸಹಾಯ ಮಾಡುವಂತ, मतलब वहां के बड़ों की इज्जत करने वाला. ಅದರ ಅರ್ಥ ದೊಡ್ಡವರನ್ನ ಗೌರವಿಸುವರಾಗಿದ್ದಾರೆ. मैं कहता हूं बड़ों की इज्जत करना है. ನಾನು ಹೇಳ್ತಾ ಇದ್ದೇನೆ, ನಾವು ದೊಡ್ಡವರನ್ನ ಗೌರವಿಸಬೇಕು. और चंद बच्चे हैं माँ बाप की बिल्कुल इज्जत नहीं करते, ಕೆಲವು ಮಕ್ಕಳಿದ್ದಾರೆ ತಂದೆ ತಾಯಿಗಳಿಗೆ ಗೌರವ ಕೊಡೋದೇ ಇಲ್ಲ. और माँ बाप को ऐसे देखते हैं जैसे वो कचरा है. ತಂದೆ ತಾಯಿಗಳನ್ನ ಅವ್ರು ನೋಡೋದು ಹೇಗಪ್ಪ ಅಂತ ಹೇಳಿದ್ರೆ ಕಚರ ನೋಡೋದು ಹಾಗೆ. मैं कहता हूं बाइबल हमें बताती है, ಬೈಬಲ್ ನಮಗೆ ಹೇಳ್ತಾ ಇದೆ, Honor your father and mother, it will go well with you. यफिसियों की किताब 6 अध्याय के पहले और दूसरे वचन में ऐसे लिखा हुआ है, Honor your father and mother, it will go well with you. अपने माँ बाप की इज्जत करने वाला हो जा ताकि तेरे लिए आने वाले जिंदगी में भलाई हो जाए. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 1-2 ವಚನಗಳನ್ನು ನಾವು ನೋಡುವಾಗ, ನಿಮ್ಮ ಹಿರಿಯರನ್ನು ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿದರೆ ನಿಮಗೆಲ್ಲ ಒಳ್ಳೆಯದೇ ಆಗುತ್ತದೆ ಎಂಬುದಾಗಿ ವಚನ ಹೇಳ್ತಾ ಇದೆ. हमारी जिंदगी में हमें भलाई हो जाएगा. ನಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆಯದಾಗುತ್ತದೆ. बातों को देकर एनकरेज करने वाले हो जाओ, ಮಾತುಗಳು ಒಳ್ಳೆ ಮಾತುಗಳನ್ನು ಆಡುವುದರಿಂದ ಪ್ರೋತ್ಸಾಹ ಮಾಡುವಂಥದ್ದು. पैसों को देकर मदद करने वाला हो गया ये, ಹಣ ಸಹಾಯ ಮಾಡುವುದರಿಂದ ನಾವು ಒಳ್ಳೆ ಕಾರ್ಯವನ್ನು और ಮಾಡುವಂಥದ್ದು. लोगों को इज्जत देने वाला. ಮಾತ್ರವಲ್ಲ, ಜನಗಳಿಗೆ ನಾವು ಹಿರಿಯರಿಗೆ ಗೌರವವನ್ನು ಕೊಡುವವರು. सो पहली बात मैं बरनबास के जरिए से ये सीखा हूं कि दिल खोल कर देने वाला. ಬಾರ್ನಬನಿಂದ ಮೊದಲನೇ ಮಾತು ನಾನು ಕಲ್ತಿದ್ದೇನಪ್ಪ ಅಂತಂದ್ರೆ ಹೃದಯ ತೆರೆದವನಾಗಿ ಕೊಡುವಂಥವ್ರು. पैसे देने के बारे में उतना ही नहीं, ಬರೀ ಹಣ ಕೊಡುವಂಥದ್ರ ವಿಷಯದಲ್ಲಿ ಮಾತ್ರ ಅಲ್ಲ, हमारा वक्त हो, ನಮ್ಮ ಸಮಯವಾಗಲಿ, हमारा टैलेंट हो, ನಮ್ಮ ಒಂದು ತಾಲಂತುಗಳಾಗಲಿ, हमारी मेहनत हो, ನಮ್ಮ ಕಷ್ಟ हमारा प्यार और मोहब्बत ನಮ್ಮ हो, ಪ್ರೀತಿ ತೋರಿಸುವುದಾಗಲಿ, हमारी इज्जत हो, ಗೌರವ ಕೊಡುವುದಾಗಲಿ, दूसरों को देने वाले होना है. ಮತ್ತೊಬ್ಬರಿಗೆ ಇವೆಲ್ಲವನ್ನ ನಾವು हम ಕೊಡುವವರಾಗಿ, लेने वाले होते हैं. ಯಾವಾಗಲೂ ನಾವು ತಕೊಳ್ಳೋರೇ ಆಗ್ತೇವೆ. लोग हमें इज्जत करना है, ಜನಗಳನ್ನ ನನ್ನನ್ನು ಗೌರವಿಸಬೇಕು, लोग हमें तारीफ करना है, ಜನಗಳು ನನ್ನನ್ನು ಹೊಗಳಬೇಕು, लोग मुझे मदद करना है. ಜನರೆಲ್ಲ ನನಗೆ ಸಹಾಯ हम ಮಾಡಬೇಕು. लेने के लिए तड़पते हैं, ನಾವು लेने से ज्यादा हम देने वाले होना चाहिए. ತೆಗೆದುಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನ ಮಾಡ್ತೇವೆ, ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಾವು ಕೊಡುವವರಾಗಬೇಕು. यीशु मसीह खुद बताए हैं, ಸ್ವಾಮಿ ಸ್ವತಃವಾಗಿ ಹೇಳಿದ್ದಾರೆ, देना लेने से बेहतर है. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿ ಆಶೀರ್ವಾದ ಇದೆ. देना लेने से भी बेहतर है. ಕೊಡುವಂತದ್ದು ತೆಗೆದುಕೊಳ್ಳುವುದಕ್ಕಿಂತಲೂ ಒಳ್ಳೆಯದಾಗಿದೆ. सो हम बन जाएं, ನಾವು ಕೊಡುವವರಾಗೋಣ. दूसरी बात 90 अध्याय के 26वें वचन से मैं आपको बताने की कोशिश करूंगा. ಎರಡನೇ ಮಾತನ್ನ 9ನೇ ಅಧ್ಯಾಯ 26ನೇ ವಚನದಿಂದ ನಾವು ನೋಡ್ತಾ ಇದ್ದೇವೆ. वो देने वाला था दिल खोलकर, और दूसरी बात जो है हिम्मत वाला था जीवो. ಮೊದಲನೇದಾಗಿ ನಾವು ನೋಡಿದ್ದೇವೆ ಆತನು ಕೊಡುವವನಾಗಿದ್ದ, ಎರಡನೇದಾಗಿ ನಾವು ನೋಡುವಂತದ್ದು ಧೈರ್ಯದಾಯಕನಾಗಿದ್ದ. मैं कहता हूं हिम्मत वाला था वो. ಆತನು ಬಹಳ ಧೈರ್ಯದಾಯಕನಾಗಿದ್ದ. दूसरों को हिम्मत इसलिए देता था कि खुद हिम्मत वाला था वो. ಮತ್ತೊಬ್ಬರಿಗೆ ಧೈರ್ಯ ಪಡಿಸದೆ, ಯಾಕಂದ್ರೆ ಅವನು ಸ್ವತಃವಾಗಿ ಧೈರ್ಯಗೊಂಡಿದ್ದ. और चंद लोगों को हिम्मत नहीं रहती, लोग दूसरों को हिम्मत देते हैं. ಕೆಲವರು ಧೈರ್ಯ ಇರುವಂತವರು ಧೈರ್ಯ ಕೊಡ್ತಾರೆ ಮತ್ತೊಬ್ಬರಿಗೆ. धैर्य ಇಲ್ಲದೆ ಇರುವವರು ಧೈರ್ಯ ಕೊಡುವವರಾಗಿದ್ದಾರೆ. चंद लोग ऐसे हैं जो हिम्मत नहीं रखते लेकिन हिम्मत देने की कोशिश करते हैं. ಕೆಲವರು ಧೈರ್ಯ ಅವರಿಗೆ ಇರೋದಿಲ್ಲ, ಆದ್ರೆ ಮತ್ತೊಬ್ಬರಿಗೆ ಧೈರ್ಯ ಕೊಡೋಕೆ ಹೋಗ್ತಾರೆ. मैं कहता हूं ये दूसरों को हिम्मत इसलिए दे रहा था कि खुद हिम्मत रखने वाला था वो. ಆತನು ಈ ಬಾರ್ನಬನ ವಿಷಯದಲ್ಲಿ ನಾವು ನೋಡ್ತಾ ಇರುವಂತದ್ದು, ಅವನು ಮತ್ತೊಬ್ಬರಿಗೆ ಧೈರ್ಯ ಕೊಡೋದು ಹೇಗಪ್ಪ ಅಂತ ಹೇಳಿದ್ರೆ ಅವನಲ್ಲಿ ಧೈರ್ಯ ಇಟ್ಟುಕೊಂಡು ಮತ್ತೊಬ್ಬರಿಗೆ ಧೈರ್ಯ. हम भी हिम्मत रखना है, ನಾವು ಧೈರ್ಯ ಇಡಬೇಕು, डरना नहीं है. ಭಯ ಪಡಬಾರದು. जब यीशु मसीह 2-2 करके अपने चेलों को भेज रहे थे, ಯೇಸು ಸ್ವಾಮಿ ಇಬ್ಬಿಬ್ಬರಾಗಿ ಸೇವೆಗಾಗಿ ತನ್ನ ಶಿಷ್ಯರನ್ನು ಕಳಿಸುವಾಗ बहुत सारी बातें सलाह के तौर पर अपने चेलों को देकर यीशु मसीह ने उनको खुशखबरी
खुशखबरी फैलाने के लिए भेज दिए। ಅನೇಕ ವಿಷಯಗಳನ್ನ ಮಾತನಾಡಿ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಅವರನ್ನು ಇಬ್ಬಿಬ್ಬರಾಗಿ ಕಳಿಸ್ತಾ ಇದ್ದಾರೆ. उसमें से एक बात यीशु मसीह ने बताए हैं, ಅದರಲ್ಲಿ ಒಂದು ಮಾತನ್ನು ಯೇಸು ಸ್ವಾಮಿ ಹೇಳಿದ್ದಾರೆ, डरो मत, डरो मत, डरो मत, ಭಯಪಡಬೇಡಿರಿ, ಭಯಪಡಬೇಡಿರಿ ಎಂಬುದಾಗಿ. हिम्मत से रहने वाले, ಧೈರ್ಯವಾಗಿರುವಂತವರು, हिम्मत से जाने वाले, ಧೈರ್ಯದಿಂದ ಹೋಗುವವರು, हिम्मत से बोलने वाले, ಧೈರ್ಯದಿಂದ ಮಾತಾಡುವವರು, हिम्मत से आने वाली जिंदगी को देखने वाले, ಬರುವಂತಹ ಅವ ಎಲ್ಲ ಜೀವಿತವನ್ನ ಧೈರ್ಯದಿಂದ ನೋಡುವವರು. हमारे में हिम्मत होना चाहिए। ನಮ್ಮಲ್ಲಿ ಧೈರ್ಯ ಇರಬೇಕು. 9वें अध्याय के 26वें वचन से अगर आप पढ़ेंगे तो वहां एक हादसा ऐसे हो रहा है जिसके बारे में बयान करना चाहता हूं। 9ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಒಂದು ಮಾತು ಹೀಗೆ ಹೋಗ್ತಾ ಇದೆ. यीशु पौल जो है चर्च को शामिल होने की कोशिश कर रहा है। ಪೌಲನು ಸಭೆಯಲ್ಲಿ ಸೇರುವುದಕ್ಕಾಗಿ ಬರ್ತಾ ಇದ್ದಾನೆ. सब लोग डरे हैं, ಎಲ್ಲರಿಗೂ ಭಯ ಹಿಡಿದಿದೆ. पतरस को डर है, ಪೇತ್ರನಿಗೆ ಭಯ ಇದೆ, यूहन्ना को डर है, ಯೋಹಾನನಿಗೂ ಭಯ ಇದೆ, याकूब को डर है, ಯಾಕೋಬನಿಗೂ ಭಯ ಇದೆ, तमाम एल्डर को डर है, ಎಲ್ಲ ಹಿರಿಯರಿಗೆ ಭಯ ಇದೆ. ये आरएसएस लीडर है, हमें बर्बाद करने के लिए आया है, ಆರ್ಎಸ್ಎಸ್ ಲೀಡರ್ ಬಂದ್ಬಿಟ್ಟೇನಪ್ಪ, ಇವನು ನಮಗೆ ನಾಶ ಮಾಡ್ತಾನೆ, ये हम इसको नहीं लेंगे, ನಾವು ಇವನು ತಗೊಳ್ಳಬಾರದು. डर के मारे चर्च का दरवाजा बंद करके रखे हैं। ಭಯ ಹಿಡಿದವರಾಗಿ ಸಭೆಯ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದಾರೆ. ಅವನಿಗೆ पौल आना चाहता है, ಅವನು ಒಳಗಡೆ ಬರಕ್ಕೆ ಪ್ರಯತ್ನ ಮಾಡ್ತಾನೆ. पौल आना चाहता है, ಪೌಲು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ, मिलना चाहता है, ಎಲ್ಲರಿಗೂ ಭೇಟಿಯಾಗೋ ಪ್ರಯತ್ನ, चर्च का मेंबर होना चाहता है, ಸಭೆಯಲ್ಲಿ ಸದಸ್ಯನಾಗೋದಕ್ಕೆ ಬಯಸ್ತಾನೆ. लेकिन ये लोगों को डर पैदा हो गया, ಆದ್ರೆ ಇವರು ಎಲ್ಲರಿಗೆ ಭಯ, हम किसको नहीं लेंगे, ಬೇಡ ಬೇಡ ಇವನ್ನ ನಾನು ತಗೊಳ್ಳೋದು ಬೇಡ. लेकिन जब बरनबास को मालूम हो गया, ಆದ್ರೆ ಈ ವಿಷಯ ಬಾರ್ನಬನಿಗೆ ಗೊತ್ತಾದಾಗ, और उस वक्त इसने हिम्मत से काम लिया, ಇವನು ಧೈರ್ಯದಿಂದ ಕಾರ್ಯ ಮಾಡ್ತಾನೆ. हिम्मत के साथ लीडर के पास चला गया, ಈಗ ಧೈರ್ಯದಿಂದ ನಾಯಕರ ಹತ್ರ ಹೋಗ್ತಾ ಇದ್ದಾನೆ. और बता दिया जो कुछ पौल ने किया है। ಪೌಲನು ಏನೆಲ್ಲ ಮಾಡಿದಾನೋ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. वहां जाकर लोगों से बता रहा है, ಅಲ್ಲಿ ಜನಗಳಿಗೆ ಹೇಳ್ತಾ ಇದ್ದಾನೆ, मैं देखा हूं कि ये यीशु मसीह को कबूल किया है, ನಾನು ನೋಡಿದ್ದೇನೆ ಈತನು ಯೇಸುವನ್ನ ಅಂಗೀಕಾರ और ಮಾಡಿದ್ದಾನೆ. बड़ी हिम्मत के साथ यीशु मसीह को दमस्कस के गलियों में ठहर कर पुकार कर यीशु मसीह ही मसीह है ऐसे ऐलान कर रहा है, ದಮಸ್ಕದ ಬೀದಿಯಲ್ಲಿ ಯೇಸುವೇ ಕರ್ತನೆಂಬುದಾಗಿ ಧೈರ್ಯದಿಂದ ಸಾರಿದನ್ನ ನೋಡಿದೆನೆಂಬುದಾಗಿ ಹೇಳ್ತಾ और ಇದ್ದಾನೆ. ये करेजियसली वो स्टेप ले लिया। ಈ ಧೈರ್ಯದಿಂದ ಆತನು ಹೆಜ್ಜೆ ತೆಗೆದುಕೊಳ್ತಾ मैं ಇದ್ದಾನೆ. ये सोच रहा था, ನಾನು ಇದನ್ನ ಯೋಚನೆ ಮಾಡ್ತಾ ಇದ್ದೆ, काश बरनबास पौल को चर्च में नहीं लाया हुआ होता, ಒಂದು ವೇಳೆ ಬಾರ್ನಬನು ಧೈರ್ಯದಿಂದ ಸಭೆಗೆ ಪೌಲನನ್ನು ತರದಿದ್ರೆ, काश पौल कलीसिया में नहीं आया हुआ होता, ಒಂದು ವೇಳೆ ಪೌಲನು ಸಭೆ ಒಳಗಡೆ ಬರಲಿಲ್ಲ ಅಂದ್ರೆ, जो सच्चाइयां यीशु मसीह के जरिए से हमें मिली हैं गहराई से, वो सच्चाइयां आज हमें नहीं मिल पाती थी। ಯೇಸು ಸ್ವಾಮಿಯಿಂದ ಆತನಿಗೆ ಬಂದ ಪ್ರಕಟಣೆಯ ಆ ಸತ್ಯಗಳನ್ನ ಇವತ್ತು ನಮಗೆ ಕೇಳಿ ಕಲಿಯುವುದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. इसलिए हुआ कि बरनबास ने हिम्मत से काम लिया। ಅದಕ್ಕಾಗಿ ಬಾರ್ನಬನು ಧೈರ್ಯದಿಂದ ಕಾರ್ಯ ಮಾಡ್ತಾ तो ಇದ್ದಾನೆ. हमें हिम्मत होना ನಮಗೆ चाहिए। ಧೈರ್ಯ ಬರಬೇಕು. कलीसिया में सब लोग डरे हुए थे। ಸಭೆಯಲ್ಲಿರುವಂತ ಎಲ್ಲರೂ ಭಯಪಟ್ಟಿದ್ದಾರೆ. तुम्हें मालूम है फिलिस्ती और इसराइलियों के बीच में जंग छेड़ी गई थी। ಫಿಲಿಸ್ಟರಿಗೆ ಮತ್ತು ಇಸ್ರಾಯೇಲರ ಮಧ್ಯದಲ್ಲಿ ಯುದ್ಧವು ನಡೀತಿದ್ದಾಗ, तुम्हें मालूम है ना, इसराइल और फिलिस्तियों के बीच में जंग छेड़ी गई थी। ನಿಮಗೆ ಗೊತ್ತಿರಬಹುದು, ಇಸ್ರಾಯೇಲರ ಮತ್ತು ಫಿಲಿಸ್ಟೀಯರ ಮಧ್ಯದಲ್ಲಿ ಯುದ್ಧ ನಡೀತಿರುವಾಗ और सब लोग डरे हुए थे। ಎಲ್ಲರಿಗೂ ಭಯ ಹಿಡಿದವರಾಗಿದ್ದಾರೆ. बहुत पावरफुल मिलिट्री थी इसराइल की मिलिट्री। ಇಸ್ರಾಯೇಲರ ಸೈನ್ಯವು ಬಹಳ ಶಕ್ತಿಶಾಲಿಯಾಗಿತ್ತು. बहुत पावरफुल लीडर था साउल। ಸೌಲನು ಬಹಳ ಶಕ್ತಿಶಾಲಿ ನಾಯಕನಾಗಿದ್ದ. साउल डर गया है, ಸೌಲನಿಗೆ ಭಯ ಆಗಿದೆ. और मिलिट्री के लोग डर चुके हैं। ಸೈನ್ಯದಲ್ಲಿರುವಂತ ಎಲ್ಲರೂ ಭಯದಿಂದಿದ್ದಾರೆ. तमाम लोग थरथरा रहे हैं। ಇರುವಂತ ಎಲ್ಲ ಇಸ್ರಾಯೇಲರು ಭಯ ಹಿಡಿದು लेकिन ಭೀತರಾಗಿದ್ದಾರೆ. हिम्मत से आया हुआ एक लड़का है। ಆದ್ರೆ ಧೈರ್ಯದಿಂದ ಬಂದಂತ ಒಬ್ಬ ಹುಡುಗ ಇದ್ದಾನೆ. उसका नाम क्या है मालूम? ಅವನ क्या ಹೆಸರು ಏನು ಗೊತ್ತಾ? छोटा लड़का दाऊद है उसका ಚಿಕ್ಕ नाम। ಹುಡುಗನಾಗಿರುವಂತ ದಾವೀದನು जब ये गोलियात परमेश्वर के खिलाफ गंदे गंदे लफ्ज इस्तेमाल करते हुए दाऊद के कानों में गिर गए, ಯಾವಾಗ ಈ ಒಂದು ಗೋಲಿಯಾತನು ಬಹಳ ಹೊಲಸಾದಂತ ಮಾತುಗಳನ್ನು ಇಸ್ರಾಯೇಲ್ ವಿರುದ್ಧವಾಗಿ ಮಾತನಾಡುವಾಗ इसका जज्बा बढ़ गया, ಈತನಿಗೆ ಬಹಳ ಉರಿ ಹತ್ತಿತ್ತು, इसका जोश बढ़ गया, ಈತನ ಉತ್ಸಾಹ ಹೆಚ್ಚಿತ್ತು, इसकी हिम्मत बढ़ गई। ಈತನ ಧೈರ್ಯ ಹೆಚ್ಚಿತ್ತು. कौन है ये इंसान जो मेरे और मेरे कौम और मेरे खुदा के खिलाफ ऐसे गंदे गंदे लफ्ज इस्तेमाल कर ನನ್ನ रहा है? ವಿರುದ್ಧವಾಗಿ, ನನ್ನ ಜನಗಳ ವಿರುದ್ಧವಾಗಿ, ನನ್ನ ಜಾತಿಯ ವಿರುದ್ಧವಾಗಿ ಮಾತನಾಡುವಂತವನು ಈತನು ಯಾರು ಎಂಬುದಾಗಿ ಕೇಳ್ತಾ ಇದ್ದಾನೆ. उसने बादशाह के पास जाकर बोल रहा है, ಅರಸನ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, मैं
इस बंदे के खिलाफ लड़ूंगा। ಈತನ ವಿರುದ್ಧವಾಗಿ ನಾನು ಯುದ್ಧ ಮಾಡ್ತೇನೆ. राजा और बादशाह इसको विश्वास नहीं किया। ಆ ಒಂದು ಅರಸನು ಈತನನ್ನು ನಂಬಲಿಲ್ಲ. हमें कहानी मालूम है ನಮಗೆ ಕತೆ ಗೊತ್ತಿದೆ. और ये फ्लाखन स्लैंग अपने हाथ में लेकर ये चला। ಆತನು ಕವಣೆಯನ್ನು ಕೈಯಲ್ಲಿ ತೆಗೆದುಕೊಂಡು ಹೊರಟ. 5 पत्थर ले लिया 5 ಕಲ್ಲನ್ನು ತೆಗೆದುಕೊಂಡು और पत्थर रखकर प्रार्थना किया। ಆತನು ಕಲ್ಲುಗಳನ್ನು ಇಟ್ಟು ಪ್ರಾರ್ಥನೆ ಮಾಡಿದ. तमाम पत्थर इस्तेमाल करने की जरूरत नहीं पड़ी। ಆತನು ಎಲ್ಲಾ ಕಲ್ಲುಗಳನ್ನು ಉಪಯೋಗಿಸುವುದು ಬೇಕಾಗಿರಲಿಲ್ಲ. एक पत्थर डालकर परमेश्वर के नाम से प्रार्थना करके घुमाने लगा। ಒಂದು ಕಲ್ಲನ್ನು ಇಟ್ಟುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ತಿರುಗಿಸಿದ. मारने के बाद वो पत्थर उसके गोलियात के पेशानी में लग गया। ಆತನ ಕಲ್ಲನ್ನು ಹೊಡೆದ ಮೇಲೆ ಗೋಲಿಯಾತನ ಹಣೆಗೆ ನೇರವಾಗಿ और गोलियात जमीन पर गिर गया। ಗೋಲಿಯಾತನ ಭೂಮಿಗೆ ಬಿದ್ದೋದ. मैं कहता हूं हिम्मत से काम लेने वालों के लिए हमारे सामने ठहरा हुआ गोलियात गिर जाता है। ಧೈರ್ಯದಿಂದ ಕಾರ್ಯ ಮಾಡುವಂತ ವ್ಯಕ್ತಿಗೆ ನಮ್ಮ ಮುಂದೆ ಬಲವಾಗಿ ನಿಂತಿರುವಂತ ಗೋಲಿಯಾತನ ಬಿದ್ದು हमें हिम्मत की जरूरत है। ಧೈರ್ಯದ ಅಗತ್ಯ ಇದೆ. फ्लाखन ये स्लिंग कितनी बड़ी शक्ति है बताइए। ಆ ಒಂದು ಕವಣೆಗೆ ಎಷ್ಟು ಶಕ್ತಿ ಇದೆ ಹೇಳ್ರಿ. इसमें कोई शक्ति नहीं है। ಅದರಲ್ಲಿ ಏನು ಬಹಳ ಶಕ್ತಿ ಇಲ್ಲ. मैं कहता हूं हिम्मत में शक्ति है। ಆದ್ರೆ ಧೈರ್ಯದಲ್ಲಿ ಶಕ್ತಿ ಇದೆ. दाऊद की हिम्मत को मैं देख रहा हूं। ದಾವಿದನ ಧೈರ್ಯವನ್ನು ನೋಡ್ತಾ ಇದ್ದೇನೆ. मैं कहता हूं ये जो है बरनबास हिम्मत के साथ कदम उठाने वाला। ಈಗ ದಾವಿದನು ಧೈರ್ಯದಿಂದ ಹೆಜ್ಜೆ ಇಡುವಂತವನಾಗಿದ್ದ. लगता है कि एक बार हम बिजनेस का विषय क्यों ना हो, ನಮ್ಮ ವ್ಯಾಪಾರದ ಒಂದು ವಿಷಯವಾಗಿರಲಿ, ಕೆಲವೊಮ್ಮೆ एजुकेशन का विषय क्यों ना हो, ವಿದ್ಯಾಭ್ಯಾಸದ ವಿಷಯವಾಗಿರಲಿ, कोई कारोबार करने के बारे में क्यों ना हो, ಯಾವುದೋ ಒಂದು ವ್ಯವಹಾರಗಳನ್ನು ಮಾಡುವುದರಲ್ಲಿ ಆಗಲಿ हमें हिम्मत से काम लेना है। ಧೈರ್ಯದಿಂದ ಕೆಲಸ ಮಾಡಿ. हमारा विश्वास ये होना चाहिए ನಮಗೆ ನಂಬಿಕೆ ಇದಾಗಿರಬೇಕು. परमेश्वर मेरे साथ है। ದೇವರು ನನ್ನ ಸಂಗಡ ಇದ್ದಾನೆ. उसने बताया है जो कुछ तू हाथ लगाएगा वो बरकत पाएगा। ನೀನು ಯಾವುದೆಲ್ಲ ಕೈ ಇಡುತ್ತೀಯೋ ಅದೆಲ್ಲವೂ ಜಯವಾಗುತ್ತದೆ. जो कुछ तू हाथ लगाएगा बर्बाद होगा नहीं। ಯಾವುದರ ಮೇಲೆಲ್ಲ ನೀನು ಕೈ ಇಡುತ್ತೀಯೋ ಅದು ಹಾಳಾಗ್ತದೆ ಎಂಬುದಾಗಿ ಅಲ್ಲ. जो कुछ तू हाथ लगाएगा ಯಾವುದರ ಮೇಲೆಲ್ಲ ನೀನು ಕೈ तू ಇಡುತ್ತೀಯೋ ऊंचाई पर चला जाएगा। ನೀನು ಮೇಲಕ್ಕೆ ಹೋಗುತ್ತೀಯ. आज मैं आपको बताना चाहता ಇವತ್ತು हूँ ನಿಮಗೆ ಹೇಳಲು ಬಯಸ್ತೇನೆ, ये वचन एक प्रॉफिटिकल वर्ड की तरह हम लेना है। ಈ ವಾಕ್ಯವನ್ನ ಪ್ರವಾದನ ವಾಕ್ಯವಾಗಿ ನಾವು ತೆಗೆದುಕೊಳ್ಳಬೇಕು. Whatever I touch in the name of Jesus, ಯೇಸುವಿನ ಹೆಸರಿನಲ್ಲಿ ನಾನು ಯಾವುದನ್ನೆಲ್ಲ ಮುಟ್ಟುತ್ತೇನೆ all going to be successful in my life. ಎಲ್ಲ ನನ್ನ ಜೀವನದಲ್ಲಿ मेरी ಸಫಲವಾಗುತ್ತದೆ. जिंदगी में कामयाब होने के लिए ನನ್ನ जा रहा है। ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ. क्योंकि ये मेरा कदम नहीं है, परमेश्वर के साथ का कदम है। ನನ್ನ ಕಾಲು ಇದು ನನ್ನ ಕಾಲು ಅಲ್ಲ, ದೇವರ ಜೊತೆಯಲ್ಲಿಡುವಂತ ಕಾಲು. जहां जहां तू जाएगा ನೀವೆಲ್ಲೆಲ್ಲಿ ಹೋಗುತ್ತೀರೋ वहां मैं तेरे साथ रहूंगा। ಅಲ್ಲೆಲ್ಲ ನಿನ್ನ ಸಂಗಡ ನಾನಿದ್ದೇನೆ. जो तू करेगा ಏನನ್ನೆಲ್ಲ ನೀನು ಮಾಡ್ತೀಯೋ वो मैं तेरे साथ करूंगा। ಅದನ್ನೆಲ್ಲ ನಿನ್ನ ಜೊತೆಯಲ್ಲಿ ये ಇದ್ದುಕೊಂಡು ನಾನು वादा ಮಾಡುತ್ತೇನೆ. परमेश्वर जोशुआ को दिया है। ಈ ಮಾತನ್ನ ಯೆಹೋಶುವನಿಗೆ ದೇವರು ಕೊಟ್ಟಿದ್ದಾನೆ. ये वादा उसके लिए नहीं, मेरे और आपके लिए भी है। ಈ ವಾಗ್ದಾನ ಬರೀ ಯೆಹೋಶುವನಿಗಲ್ಲ, ನಿಮಗೂ ನನಗೂ ಕೊಟ್ಟಿದ್ದಾರೆ. हिम्मत से कदम लेने वाले होना, ಧೈರ್ಯದಿಂದ ನಾವು ಹೆಜ್ಜೆ ಇಡೋಣ, दिलेरी से आगे जाने वाले होना ಧೈರ್ಯದಿಂದ चाहिए। ಮುಂದೆ ನಾವು ಹೋಗೋಣ. सो दूसरी बात बरनबास के बारे में मैंने सीखा हूँ, ಬಾರ್ನಬನ ಬಗ್ಗೆ ಎರಡನೇ ಮಾತು ನಾನು ಕಲ್ತಿದ್ದೆ, बड़ी हिम्मत रखने वाला। ಬಹಳ ಧೈರ್ಯ ಹಿಡಿಯುವಂತ ವ್ಯಕ್ತಿ. चौथी बात जो है, ಮೂರನೇದಾಗಿ एक लीडरशिप की क्वालिटी रखने वाला। ನಾಯಕನ ಒಂದು ಗುಣಧರ್ಮ ಇರುವಂತ ವ್ಯಕ್ತಿ. जब ये अच्छे गुण रखने वाला हो गया तो लोगों ने इसको पहचान लिया। ಒಳ್ಳೆ ಗುಣಗಳನ್ನು ಇಟ್ಟಿರುವಂತ ವ್ಯಕ್ತಿಯಾಗಿದ್ದರಿಂದ ಜನಗಳೆಲ್ಲ ಈತನ ಬಗ್ಗೆ ತಿಳ್ಕೊಂಡ್ರು. एक दिन यरूशलेम में रहने वाले विश्वासियों को खबर ऐसी आ गई, ಯೆರೂಸಲೇಮಿನಲ್ಲಿ ಇದ್ದಂತ ವಿಶ್ವಾಸಿಗಳಿಗೆ ಒಂದು ದಿನ ವಾರ್ತೆ ಹೀಗೆ ಬಂತು, बहुत बड़ी रिवाइवल हो रही है एंटियोक में ಅಂತಿಯೋಕ್ಯದಲ್ಲಿ ದೊಡ್ಡ ಉಜ್ಜೀವನ ಆಗ್ತಾ ಇದೆ, और बहुत सारे लोग आ रहे हैं वहां। ಜನಗಳು ಅಲ್ಲೇ ಅನೇಕರು ಬರ್ತಾ ಇದ್ದಾರೆ. यरूशलेम में जितने विश्वासी थे उसने से भी 10 गुना 20 गुना बहुत गुना ज्यादा लोग एंटियोक में मसीह को कबूल करके आ रहे हैं। ಯೆರೂಸಲೇಮಿನಲ್ಲಿ ಇದ್ದಂತ ವಿಶ್ವಾಸಿಗಳಿಗಿಂತ 3 ಪಟ್ಟು 4 ಪಟ್ಟು ಹೀಗೆ ಜನಗಳು ಅಲ್ಲಿ ಅಂತಿಯೋಕ್ಯದಲ್ಲಿ ಹೆಚ್ಚುತ್ತಾ ಇದ್ದಾರೆ. बहुत बड़ी रिवाइवल हो रही है, खबर यरूशलेम में रहने वाले लोगों के कानों में सुन गई। ದೊಡ್ಡ ಉಜ್ಜೀವನ ಅಂತಿಯೋಕ್ಯದಲ್ಲಿ ಆಗ್ತಾ ಇದೆ ಎಂಬುದಾಗಿ ಯೆರೂಸಲೇಮಿನಲ್ಲಿ ಇದ್ದವರಿಗೆ ತಿಳಿಯಿತು. और वहां से उनको कुछ लीडर को भेजने के लिए तैयार हो गए। ಅಲ್ಲಿ ಕೆಲವು ನಾಯಕರುಗಳನ್ನು ಕಳಿಸುವುದಕ್ಕಾಗಿ ಹಿರಿಯರು ಆಲೋಚನೆ ಮಾಡ್ತಾ ಇದ್ದಾರೆ. ये लीडर्स को लीडर के तौर पर कौन इनके नजर में पड़ा मालूम है आपको? ಈ ಹಿರಿಯ ನಾಯಕರಿಗೆ ನಾಯಕನಾಗಿ ಕಣ್ಣಿಗೆ ಬಿದ್ದಂತವ್ರು ಯಾರು ಗೊತ್ತಾ? ಬಾರ್ನಬನಾಗಿದ್ದ. बरनबास को उन्होंने चुन लिया। ಬಾರ್ನಬನನ್ನು ಅವರು ಆರಿಸಿಕೊಂಡು. मुझे लगता है उस वचनों को पढ़ेंगे तो बहुत अच्छा रहेगा। ಆ ವಾಕ್ಯವನ್ನು ನೀವು ಓದಿದ್ರೆ ನಿಮಗೆ ಗೊತ್ತಾಗ್ತದೆ. उसने यरूशलेम लगता है मुझे 22वां उन लोगों की खबर यरूशलेम की कलीसिया के कानों तक पहुंची।
ಆ ವಾಕ್ಯವು ಯೆರೂಸಲೇಮಿನಲ್ಲಿದ್ದಂಥವರಿಗೆ ಕಿವಿಗೆ ಬಿತ್ತು. मतलब रिवाइवल एंटियोक में हो रहा है, इसकी खबर यरूशलेम में रहने वाले लोगों को पहुंची. ಉಜ್ಜೀವನ ಅಂತ್ಯೋಕ್ಯದಲ್ಲಿ ಆಗುತ್ತಾ ಇದೆ ಎಂಬುದಾಗಿ ಇರುವಂತ ವಿಷಯ ಯೆರೂಸಲೇಮಿನಲ್ಲಿದ್ದವರಿಗೆ ಗೊತ್ತಾಯಿತು. उन्होंने बरनबास को अंतिया तक भेजा. ಈಗ ಅಂತಿಯೋಕ್ಯಕ್ಕೆ ಬಾರ್ನಬನನ್ನ ಕಳಿಸ್ತಾ ಇದ್ದಾರೆ. हजारों की तादाद में लोग यहाँ हैं, ಸಾವಿರಾರು ಗಟ್ಟಲೆ ಜನಗಳು ಇಲ್ಲಿ ಇದ್ದಾರೆ. बहुत सारे लीडर्स यहाँ हैं, ಇಲ್ಲಿ ಅನೇಕ ನಾಯಕರು ಇದ್ದಾರೆ, वहां भी बहुत सारे लोग हैं. ಅಲ್ಲಿಯೂ ಕೂಡ ಅನೇಕರಿದ್ದಾರೆ. लेकिन ये लीडरशिप का काम करने के लिए लीडर्स को ये लीडर उनकी नजर में आ गया. ಆದರೆ ನಾಯಕನಾಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ಇರುವಂತ ಕಾರ್ಯವನ್ನು ಕೊಡುವುದಕ್ಕಾಗಿ Yes. ಯೆರೂಸಲೇಮಿನಲ್ಲಿ ಇದ್ದಂತ ನಾಯಕರಿಗೆ ಅವ್ರಿಗೆ ಗೊತ್ತಾಯಿತು. मतलब इनके गुण को, इसके गुणों को पता चला उनको. ಇವನಲ್ಲಿದ್ದಂತ ಗುಣಗಳು ಅವರಿಗೆ ಗೊತ್ತಾಯಿತು. अपना नाम कमाने वाला नहीं है, ಆತನು ತನ್ನ ಹೆಸರನ್ನ ಗಳಿಸುವಂತವನಲ್ಲ, कर्टन के पीछे रहने वाला, ಕರ್ಟನ್ ಪರದೆ ಹಿಂದೆ ಇರುವಂತವನು, लोगों को एनकरेज करने वाला, ಜನಗಳನ್ನ ಪ್ರೋತ್ಸಾಹ ಪಡಿಸುವವನು, और अपना जो कुछ है धन तन मन सब कुछ देकर परमेश्वर की सेवकाई करने वाला. ತನ್ನಲ್ಲಿರುವಂತ ಎಲ್ಲ ಹಣ ಆಸ್ತಿ ಎಲ್ಲವನ್ನು ಕೊಟ್ಟು ಸೇವೆಯನ್ನು ಮಾಡುವಂತವನು. ये गुण देखने के बाद ಈ ಗುಣವನ್ನು ನೋಡಿದ ಮೇಲೆ लीडर्स को पता चला आने वाले दिनों में अगर कोई एक बेहतरीन लीडरशिप का रोल अदा करने के लिए कलीसिया में अगर कोई जा रहा है तो वो बरनबास है. ये इनको पता चला. ಒಳ್ಳೆ ರೀತಿಯಾಗಿ ನಾಯಕನ ಕೆಲಸವನ್ನು ವಹಿಸಿಕೊಂಡು ಕೆಲಸ ಮಾಡುವನು ಯಾರಾದರೂ ಇರುವುದಾದ್ರೆ ಅದನ್ನು ಬಾರ್ನಬನು ಎಂಬುದಾಗಿ ಅವ್ರಿಗೆ ಗೊತ್ತಾಯಿತು. और इसलिए उन्होंने चुन लिए. ಅದಕ್ಕಾಗಿ ಬಾರ್ನಬನನ್ನು ಆರಿಸಿಕೊಳ್ತಾ ये ಇದ್ದಾರೆ. लीडर के 3 गुणों के बारे में मुझे इस वचन में लगते हैं. ಈ ನಾಯಕನಿಗಿರುವಂತ 3 ಗುಣಗಳ ಬಗ್ಗೆ ನನಗೆ ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇನೆ. 24वें वचन को अगर आप पढ़ेंगे, 24ನೇ ವಚನವನ್ನು ನೀವು ನೋಡೋದಾದ್ರೆ, he was a good man, ಆತನು ಒಳ್ಳೆ ವ್ಯಕ್ತಿ, full of the Holy Spirit ಪವಿತ್ರಾತ್ಮ ಭರಿತನು, and of faith. ನಂಬಿಕೆ ये ಪೂರ್ಣಕವಾಗಿದ್ದಂತ 3 वचन जो है 3 कैरेक्टरिस्टिक्स को बताते हैं. ಈ 3 ಗುಣಗಳು 3 ಸ್ವಭಾವಗಳನ್ನು ಹೇಳ್ತಾ ಇದೆ. गुड मैन का मतलब इसके कैरेक्टर के बारे में बताते हैं. ಒಳ್ಳೆಯವನು ಎಂಬುದಾಗಿ ಹೇಳುವಾಗ ಆತನ ಗುಣ ಸ್ವಭಾವ. जब गुड मैन बताया जाता है उसके कैरेक्टर को बताते हैं. ಒಳ್ಳೆಯವನು ಎಂಬುದಾಗಿ ಹೇಳುವಾಗ ಆತನ ಗುಣ ಸ್ವಭಾವದ ಬಗ್ಗೆ ಹೇಳ್ತಾ ಇದೆ. हमारी जिंदगी बनाना या बिगड़ना हमारी कैरेक्टर पर रहेगी. ನಮ್ಮ ಜೀವಿತವನ್ನು ಕಟ್ಟಲಿ ಅಥವಾ ಬೀಳಿಸಲಿ ಇದು ನಮ್ಮ ಸ್ವಭಾವದಲ್ಲಿ ಒಳಗೊಂಡಿದೆ. गरीबी और दौलतमंदी हमारे कैरेक्टर से आती है. ಶ್ರೀಮಂತಿಗೆ ಆಗಲಿ ಬಡತನವಾಗಲಿ ನಮ್ಮ ಗುಣ ಸ್ವಭಾವದಿಂದ ಬರ್ತದೆ. अक्सर मैं रूत के बारे में बताता हूँ. ಸಾಧಾರಣವಾಗಿ ನಾನು ರೂತಳ ಬಗ್ಗೆ ಹೇಳ್ತೇನೆ. रूत का घर गिर गया था. रूत का घर गिर चुका था. ರೂತಳ ಮನೆ ಬಿದ್ದು ಹೋಗಿತ್ತು. गरीब हो चुके थे. ಬಡವಳಾಗಿದ್ಲು. रहने के लिए घर नहीं है, ಉಳ್ಕೊಳ್ಳೋದಕ್ಕಾಗಿ ಮನೆ ಇಲ್ಲ, खाने के लिए अनाज नहीं है, ತಿನ್ನುವುದಕ್ಕಾಗಿ ಆಹಾರ ಇಲ್ಲ, कोई भी नहीं है. ಯಾರಿಲ್ಲ. लेकिन गिरा हुआ ये घर ಬಿದ್ದು ಹೋಗಿದ್ದಂತ ಈ ಮನೆ ऊपर आने की वजह उसके कैरेक्टर हैं. ಅದು ಮೇಲೆ ಬರುವುದಕ್ಕಾಗಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವಳ ಸ್ವಭಾವ. अगर हमारा घर ऊपर लाना है, ನಮ್ಮ ಮನೆಗಳನ್ನ ಮೇಲೆ ತರಬೇಕಂದ್ರೆ हमारे कैरेक्टर अच्छे होना ನಮ್ಮ चाहिए. ಗುಣ ಸ್ವಭಾವಗಳು ಒಳ್ಳೆಯದಾಗಬೇಕು. ये लीडरशिप की गुण होते हैं. ಇದು ನಾಯಕನ ಒಂದು ಗುಣವಾಗುತ್ತದೆ. लीडरशिप के अच्छे गुणों में सबसे अच्छा गुण ये है हमारे कैरेक्टर अच्छे होना चाहिए. ನಾಯಕನ ಗುಣಗಳಲ್ಲಿ ಎಲ್ಲದಕ್ಕಿಂತ ಒಳ್ಳೆ ಗುಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸ್ವಭಾವಗಳು. जब हमारे गुण अच्छे हो जाते हैं, ನಮ್ಮ ಸ್ವಭಾವಗಳು ಒಳ್ಳೆಯದಾಗಿದ್ರೆ जो कुछ हम कहते हैं, जो कुछ हम करते हैं, जो कुछ हमसे होता है, सब कुछ अच्छा हो जाता है. ನಮ್ಮಿಂದ ನಮ್ಮ ಮೂಲಕವಾಗಿ ಏನೇನೆಲ್ಲ ನಡೆಯುತ್ತದೋ ಎಲ್ಲ ಒಳ್ಳೆಯದಾಗ್ತದೆ. 2 कैरेक्टर के बारे में 2 बातें मैं अक्सर बताया करता हूँ. ಸ್ವಭಾವದ ಬಗ್ಗೆ 2 ವಿಷಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ. जैसे एक इंसान को 2 हाथ होते हैं, वैसे ही कैरेक्टर के भी 2 हाथ होते हैं, एक एक्शन और दूसरा वर्ड्स. ಮನುಷ್ಯನಿಗೆ 2 ಕೈಗಳಿರುವ ಹಾಗೆ ಎಲ್ಲ ಮನುಷ್ಯನಲ್ಲಿ 2 ಸ್ವಭಾವಗಳು ಇರ್ತದೆ. ಎರಡು ಗುಣಗಳು ಇರುತ್ತದೆ. Character has got 2 arms. ಸ್ವಭಾವಕ್ಕೆ 2 ಕೈಗಳಿವೆ. One is the words that we speak, ನಾವು another ಮಾತನಾಡುವಂತ one is our life that we live. ನಾವು ಮಾತನಾಡುವಂತ ಮಾತು ಒಂದಾಗಿದೆ ಮತ್ತು ಎರಡನೇದಾಗಿ ನಾವು ಜೀವಿಸುವಂತ ಜೀವಿತವಾಗಿದೆ. These are the 2 hands of the character. ಈ ಸ್ವಭಾವದ 2 ಕೈಗಳು ಇವಾಗಿದೆ. How you know what kind of person I am? मैं किस किस्म का एक व्यक्ति हूं बोल के आपको कैसे पता चलेगा? ನಾನು ಎಂತ ಸ್ವಭಾವದ ವ್ಯಕ್ತಿ ಎಂಬುದಾಗಿ ನಿಮಗೆ ಹೇಗೆ ಗೊತ್ತಾಗ್ತದೆ? मेरे बातों के ನಾನು जरिए से, ಆಡುವಂತ ಮಾತು
और मेरे कामों के जरिए से, ನಾನು ನಡೆಸುವಂತ ಕ್ರಿಯೆಗಳು, मेरे काम और मेरे बात वो बताते हैं। ನನ್ನ ಮಾತು, ನಾನು ನನ್ನ ಕ್ರಿಯೆಗಳು। अगर हमारे कैरेक्टर को सुधारना है, संवारना है, तो मैं कहता हूं ये दो चीजों को हमें सुधारना है और संवारने वाले होना चाहिए। ನಮ್ಮ ಗುಣ ಸ್ವಭಾವಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ಇರುವಂತವರು ಈ ಎರಡು ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ। This man was of that character. ಈ ಮನುಷ್ಯನು ಇಂಥ His ಸ್ವಭಾವವುಳ್ಳವನಾಗಿದ್ದ। character was getting reflected by the life he was living and by the word that he was uttering. ಅವನ ಜೀವಿತ ಸ್ವಭಾವಗಳು ಗೊತ್ತಾಗಿದೆ ಹೇಗಪ್ಪ ಅಂತ ಹೇಳಿದ್ರೆ ಅವನು ನಡೆಕೊಳ್ಳುತ್ತಿದ್ದಂತ ಜೀವಿತ ಶೈಲಿ, Yes. ಅವನು ಆಡುವಂತ ಮಾತು। Let our conduct and conversation reflect what we are. ನಮ್ಮ ಜೀವಿತವು, ನಮ್ಮ ಮಾತುಕತೆಗಳು, ನಮ್ಮ ಜೀವಿತ ಯಾರಾಗಿದ್ದೇವೆ ಎಂಬುದಾಗಿ ತೋರ್ಪಡಿಸಲಿ। Nade and nudi, that is what we say in Canada. Character is reflected by our conversation and by our conduct. ನಮ್ಮ ಸ್ವಭಾವ ಗೊತ್ತಾಗುವಂಥದ್ದು ನಮ್ಮ ನಡೆಯಾಗಲಿ, ನಮ್ಮ ನುಡಿಗಳಾಗಲಿ, ಆಡುವಂತ ಮಾತುಗಳಾಗಲಿ ಇದರಿಂದ ಗೊತ್ತಾಗ್ತದೆ। So by this we will understand what kind of person we are. ನಾವು ಎಂಥ ವ್ಯಕ್ತಿಗಳು ಎಂಬುದಾಗಿ ಈ ಕಾರ್ಯಗಳಿಂದ ಗೊತ್ತಾಗ್ತದೆ। Character itself is not sufficient. ಸ್ವಭಾವ ಮಾತ್ರ ಇದ್ರೆ ಸಾಕಾಗುವುದಿಲ್ಲ, Charisma also is needed. ನಮಗೆ ಇರುವಂತ ಆ ಒಂದು ಸಾಮರ್ಥ್ಯಗಳನ್ನು ಕೂಡ ನಾವು Ability also is needed. ಯೋಗ್ಯತೆಗಳು ಏನೇನಿದೆ ಎಂಬುದಾಗಿ ಅದು ಕೂಡ Talents also needed. ತಾಲಾಂತುಗಳು ಬೇಕಾಗಿದೆ, Work also ನಮ್ಮ needed. ಕೆಲಸವೂ ಬೇಕಾಗಿದೆ। We need to sharpen our character. ನಮ್ಮ ಸ್ವಭಾವಗಳನ್ನ ನಾವು ಮನುಚು ಮಾಡಿಕೊಳ್ಳಬೇಕು। Not only that, we need to develop our ability. ಅದು ಮಾತ್ರವಲ್ಲ, ನಮ್ಮಲ್ಲಿರುವಂತ ಯೋಗ್ಯತೆಗಳನ್ನು ಬೆಳೆಸಿಕೊಳ್ಳಬೇಕು। If I am a good man but not able to do anything, tell me what is the use of my good character? ಒಂದು ವೇಳೆ ನಾನು ಒಳ್ಳೆ ವ್ಯಕ್ತಿ ಆಗಿದ್ದೇನೆ, ಅದರಿಂದ ನನ್ನಿಂದ ಏನು ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ, ಅದರಿಂದ ಏನು ಉಪಯೋಗ? One person brought one laborer here to work in the garden. ಗಾರ್ಡನ್ ಅಲ್ಲಿ ಕೆಲಸ ಮಾಡೋದಕ್ಕಾಗಿ ಯಾರೋ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದ್ರು ಒಬ್ರು। मैं उसको बताया बहुत अच्छे इंसान को लेके आना। ನಾನು ಅವನಿಗೆ ಹೇಳಿದ್ದೆ ಒಳ್ಳೆ ವ್ಯಕ್ತಿ ಕರ್ಕೊಂಡು ಬರ್ಬೇಕಪ್ಪ। भाग्यवाड़ी से लेके आया है वो। ಭಾಗ್ಯವಾಡಿಯಿಂದ ಒಳ್ಳೆ ವ್ಯಕ್ತಿಯನ್ನು ಕರ್ಕೊಂಡು ಬಂದ। उसने बताया पास्टर शराब पीता नहीं, झूठ बोलता नहीं, गाली देता नहीं, कोई किससे गुस्सा होता नहीं, बहुत अच्छा इंसान है वो। ಪಾಸ್ಟ್ರೇ, ಇವನು ಸೆರೆ ಕುಡಿಯೋದಿಲ್ಲ, ಬಿಡಿಸೋದಿಲ್ಲ, ಯಾವುದು ಕೆಟ್ಟ ಮಾತು ಇವನಿಲ್ದ ಬರೋದಿಲ್ಲ, ಬಹಳ ಒಳ್ಳೆ ವ್ಯಕ್ತಿ। बहुत अच्छा मतलब बहुत अच्छा है। ಒಳ್ಳೆ ವ್ಯಕ್ತಿ ಅಂದ್ರೆ ಬಹಳ ಒಳ್ಳೆ ವ್ಯಕ್ತಿ। लाने के बाद 2 लोगों की जरूरत पड़ी उसको वहां से उठाकर यहाँ लाने के लिए। ಒಳಗಡೆ ಬಂದ ಮೇಲೆ ಆತನ ಒಳಗಡೆ ಕರ್ಕೊಂಡು ಒಳಗಡೆ ಬಂದ ಮೇಲೆಲ್ಲ ಬರೋದಕ್ಕಿಂತ ಮುಂಚೆ ಅಲ್ಲಿಂದ ಎಬ್ಬಿಸ್ಕೊಂಡು ಬರಬೇಕಾಗಿತ್ತು। ಒಳಗಡೆ ಬರೋದಕ್ಕಿಂತ ಮುಂಚೆ ಗೇಟ್ ನ ದಾಟಿಸಿ ಈ ಕಡೆ ಬರಬೇಕಂದ್ರೆ ಇಬ್ರು ಹಿಡ್ಕೊಂಡು मैं ಬರಬೇಕಾಗಿತ್ತು। कैसे इस्तेमाल करूं बताइए वैसे इंसान को? ನಿಂತ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲದಂತ ಮನುಷ್ಯನ ಉಪಯೋಗ ಹೇಗೆ ಮಾಡೋದು? कैरेक्टर की जरूरत है, ಸ್ವಭಾವ ಅದರ ಅಗತ್ಯ ಇದೆ, उसके साथ साथ करिश्मा भी चाहिए, ಅದರ जೊತೆಯಲ್ಲಿ ಒಳ್ಳೆ ಯೋಗ್ಯತೆಗಳು ಬೇಕು, एबिलिटी चाहिए, ಯೋಗ್ಯತೆಗಳು ಬೇಕು, टैलेंट चाहिए, ತಾಲಂತುಗಳು ಬೇಕು। इसको हमें शार्पन करना जरूरी ಅದನ್ನ है। ನಾವು ಮನುಷ್ಯ ಮಾಡ್ಕೊಂತಾ ಹೋಗ್ಬೇಕು। जैसे हम शार्पन करना शुरू कर देंगे, ಯಾವ ರೀತಿಯಾಗಿ ನಾವು ಒಂದು ಕತ್ತಿಯನ್ನ ಮನುಷ್ಯ ಮಾಡ್ತಾ ಹೋಗ್ತಾ ಇದೀವಲ್ಲ, वैसे वैसे वो हमारे जिंदगी में बढ़ते चले जाएंगे। ಹಾಗೆ ನಮ್ಮ ಜೀವನದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ यीशु मसीह टैलेंट के बारे में बताए हैं। ಯೇಸು ಸ್ವಾಮಿ ಹೇಳಿದ್ದಾರೆ ತಾಲಂತ ಬಗ್ಗೆ। और एक बंदे को 1 दिए, दूसरे बंदे को 2 दिए, तीसरे बंदे को 5 दिए। ಒಬ್ಬ ವ್ಯಕ್ತಿಗೆ 1 ಕೊಟ್ಟರು, ಮತ್ತೊಬ್ಬ ವ್ಯಕ್ತಿಗೆ 2 ತಲಾಂತನ ಕೊಟ್ಟರು, ಮತ್ತೊಬ್ಬ ವ್ಯಕ್ತಿಗೆ 5 ತಲಾಂತನ ಕೊಟ್ಟರು। 5 वाला 10 बनाया, 5 ಇದ್ದಂತವನು 10 ಮಾಡಿದ, 4 वाला 5, 2 वाला 4 बनाया, 2 ಇದ್ದವನು 4 ಮಾಡಿದ, 1 वाला 1 ही ऐसे ही रख दिया। ಒಂದಿದ್ದವನು ಒಂದನ್ನು ಹಾಗೆ ಇಟ್ಕೊಂಡ್ಬಿಟ್ಟ। यीशु मसीह उस पर नाराज हो गए। ಯೇಸು ಸ್ವಾಮಿ ಅವನಲ್ಲಿ ಬಹಳ ನಿರಾಸೆ ಆದ। लेकिन 2 को 4 बनाया था ना, 2 ಇದ್ದಂತವನು 4 ಮಾಡಿದ್ನಲ್ಲ, 5 को 10 बनाया था ना, 5 ಇದ್ದವನು 10 ಮಾಡಿದ್ನಲ್ಲ। उसके बारे में यीशु मसीह क्या बताएं आप? और सुनना, ಬಗ್ಗೆ ಯೇಸು उसके बारे में यीशु मसीह क्या बताएं, सुनना चाहते हैं आप? ಅವನ ಬಗ್ಗೆ ಯೇಸು ಸ್ವಾಮಿ ಹೇಳಿದನ್ನು ಕೇಳ್ತೀರಾ? शबाश शबाश शबाश, ಬಲ ಬಲ ಎಂಬುದಾಗಿ ಹೇಳ್ತಾ ಇದ್ದಾರೆ। मैं कहता हूं यीशु मसीह अगर हमें शबाश कहना है, ನಾನು ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿ ನಿಮ್ಮನ್ನ ಬಲ ಎಂಬುದಾಗಿ ಹೇಳಬೇಕು। हमें बढ़ना है टैलेंट में। ನಾವು ಈ ತಾಲಂದ್ರೆ ಬೆಳಿಬೇಕು। किचन में काम कर रहे हैं तो किचन में बढ़ो। ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಅದರಲ್ಲಿ ಬೆಳೀರಿ। हमारे स्टडीज में बढ़ रहे हैं तो उसमें बढ़ते जाओ। ಅಭ್ಯಾಸದಲ್ಲಿ ನೀವು ಬೆಳೀತಾ ಇರೋದ್ರ ಅದನ್ನೇ ಬೆಳೀರಿ। मैं कहते हैं बढ़ते बढ़ते घटने वाले नहीं है, ನಾವು ಬೆಳೀತಾ ಬೆಳೀತಾ ಬಿದ್ದೋಗೋರಲ್ಲ, हम ऊपर नीचे से ऊपर जाने वाले होना चाहिए। ಕೆಳಗಡೆಯಿಂದ ಮೇಲೆ ಹೋಗುವಂತವ್ರು। सो हम ये कैरेक्टर करिश्मा भी हमें हमारी जिंदगी में बढ़ने की जरूरत है। ನಮ್ಮಲ್ಲಿ ಯೋಗ್ಯತೆಗಳಲ್ಲಿ ಬೆಳೆಯೋರಾಗಬೇಕು। सो तीसरी बात जो है, ಮೂರನೇದಾಗಿ वहां फेथ के बारे में बताया गया है। ಅಲ್ಲಿ ನಂಬಿಕೆ ಬಗ್ಗೆ ಹೇಳಲಾಗಿದೆ। अच्छा इंसान था, ही वॉज ए गुड मैन बोल के बताया गया उसके बारे में पहली बार।
ಮೊದಲನೇ ಮಾತು ಆತನ ಜೀವಿತದಲ್ಲಿ ಒಳ್ಳೆ ಮನುಷ್ಯನಾಗಿದೆ ಎಂಬುದಾಗಿ ಹೇಳಲಾಗಿದೆ. उसको हमें कैरेक्टर के बारे में देख सकते हैं. ಅದು ಸ್ವಭಾವ ಎಂಬುದಾಗಿ ನಾವು ಹೇಳಲಾಗ್ತದೆ. दूसरे करिश्मा के बारे में देख रहे हैं. ಎರಡನೇದಾಗಿ ಅದರಲ್ಲಿ ಯೋಗ್ಯತೆ ಇತ್ತು ಎಂಬುದಾಗಿ हमें ನೋಡ್ತಾ ಇದ್ದೇವೆ. टैलेंट को बढ़ाना है. ತಾಲಂತನನ್ನ ಬೆಳೆಸ್ಕೊಳ್ಬೇಕು. पढ़ने वाला और पढ़ो, ಬೆಳೀತಾ ಇದ್ದೀರಾ ಇನ್ನೂ ಬೆಳಿ. लिखने वाला और लिखो, ಬರೀತಾ ಇರುವಂತವ್ರು ಇನ್ನೂ ಬರೀರಿ. और ऑफिस में मतलब जिस जिस इलाके में और जिस जिस माहौल में है उस माहौल में तरक्की करने वाले हो जाओ. ಯಾವ ಯಾವ ಇಲಾಖೆನಲ್ಲಿ ನೀವು ಇದ್ದೀರೋ ಅದರಲ್ಲಿ ಸುಧಾರಣೆಯನ್ನು ತನ್ರಿ. और उसमें बढ़ते जाएंगे ना, ಅದರಲ್ಲಿ ನಾವು ಬೆಳೀತಾ ಹೋದ್ರೆ परमेश्वर हमें इस्तेमाल करेगा. ದೇವರು ನಮ್ಮನ್ನು ಉಪಯೋಗ ಮಾಡುತ್ತಾರೆ. देखो अच्छे इंसान को कौन, मेहनती इंसान को कौन इस्तेमाल नहीं करेगा बताइए. ಬಹಳ ಕಠಿಣ ಶ್ರಮ ಮಾಡುವಂತವನಿಗೆ ಬೈಯೋರು ಯಾರು? चंद लोगों को देखा हूं मैं जो कोई काम करते हैं उनको मिलना मुश्किल है. ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಅವರನ್ನ ಭೇಟಿ ಆಗೋದೇ ಬಹಳ ಕಠಿಣ. मतलब इलेक्ट्रिशियन को देख लो या कारपेंटर को देख लो, उनको पाना बड़ी मुश्किल हो जाती है. ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಂತವರಾಗ್ಲಿ, ಕಾರ್ಪೆಂಟರ್ ಕೆಲಸ ಮಾಡುವಂತವರಾಗ್ಲಿ, ಅವ್ರನ್ನ ಕರೆಯೋದು ಸಿಕ್ಕುವಂತದ್ದು ಬಹಳ ಕಷ್ಟ. लेकिन चंद लोग नौजवान को देखा हूं मैं, ಆದ್ರೆ ಕೆಲವು ಯವನಸ್ಥರನ್ನ ನೋಡಿದ್ದೇನೆ. ನೌಕರಿ ಇಲ್ರಿ ಪಾಸ್ಟರ್, ನೌಕರಿ ಇಲ್ರಿ ಪಾಸ್ಟರ್, ಮನ್ಯಾಗ ಕುಂತೇನ್ರಿ, ಮನ್ಯಾಗ ಕುಂತೇನ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ये बिल्कुल मेहनत नहीं करता है, ಇವ್ ಕೆಲಸನೇ ಮಾಡ್ತಾ ಇಲ್ಲ, और अपने टैलेंट्स को नहीं बढ़ाता. ಅವನಿಗಿರುವಂತ ತಾಲಂತನ ಬೆಳೆಸ್ತಾ ಇಲ್ಲ. God will only help the people who are helping themselves. ಯಾರು ತಮ್ಮನ್ನು ತಾವು ಸಹಾಯ ಪಡಿಸಿಕೊಳ್ತಾ ಇದ್ದಾರೋ ಅಂತವರಿಗೆ ಮಾತ್ರ ದೇವರು ಸಹಾಯ ಮಾಡ್ತಾರೆ. हालेलुया. हालेलुया. मैं कहता हूं हम अपने आप को हेल्प करने वाले होना ನಾನು चाहिए. ಹೇಳ್ತಾ ಇದ್ದೇನೆ ನಮಗೆ ನಾವೇ ಸಹಾಯ ಮಾಡುವವರಾಗಿರಬೇಕು. तीसरी बात फेथ के बारे में, कमिटमेंट के बारे में. ಮೂರನೇದಾಗಿ ಸಮರ್ಪಣೆಯ ಬಗ್ಗೆ, ನಂಬಿಕೆ ಬಗ್ಗೆ ಹೇಳ್ತಾ ಇದ್ದೆ. मतलब उसका फेथ बहुत मजबूत था. ಆತನ ನಂಬಿಕೆ ಬಹಳ ಬಲವಾಗಿತ್ತು. He never ever had any shake in his life when it comes to the matter of faith and believing. ನಂಬಿಕೆ ಬಗ್ಗೆ, ಭರವಸೆ ಬಗ್ಗೆ ಬಂದಾಗ ಆತನು ಯಾವುದೇ ಅಲುಗಾಟ ಇರಲಿಲ್ಲ. We need to be people like that. ನಾವು ಅಂತ ವ್ಯಕ್ತಿಗಳಾಗಬೇಕು. When we become shaky in our faith, ನಮ್ಮ ನಂಬಿಕೆಯಲ್ಲಿ ನಮಗೆ ಅಲುಗಾಟ ಇರುವುದಾದ್ರೆ, book of James says like this. ಯಾಕೋಬನ ಪತ್ರಿಕೆ ಹೇಳ್ತಾ ಇದೆ, The book of James says like this, that we are like the waves of the ocean, tossed here and there. ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಆ ಕಡೆ ಈ ಕಡೆ ಅಲುಗಾಡುವಂತ ಅಲೆ ಹಾಗೆ ಇದ್ದಾನೆ ಅಂತ ಮನುಷ್ಯನಂತ. We will not be the stable in our lives. ಆತನು ಅಂತ ವ್ಯಕ್ತಿ ತನ್ನ ಜೀವನದಲ್ಲಿ ಸ್ಥಿರ ಇಲ್ಲ. A man of faith is firm in his life. ನಂಬಿಕೆ ಇರುವಂತ ವ್ಯಕ್ತಿ ಆದರೂ ಆತನು ಬಹಳ ಗಟ್ಟಿಯಾಗಿರುವಂತ He is not shaky in his ಆತನ life. ಜೀವನದಲ್ಲಿ ಅಲುಗಾಡೋದಿಲ್ಲ. He doesn't go from this way to that way and that way to this way. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬಡದಾಡುವುದಿಲ್ಲ. If you go to the book of Psalm chapter 1, we come to know about two people there. ಈಗ ಒಂದನೇ ಕೀರ್ತನೆಯನ್ನು ನೀವು ನೋಡುವಾಗ ಅಲ್ಲಿ ಎರಡು ವ್ಯಕ್ತಿಗಳನ್ನು ನೋಡ್ತೇವೆ. One is a righteous man, another one is a wicked man. ಒಬ್ಬನು ನೀತಿವಂತನಾಗಿದ್ದಾನೆ, ಮತ್ತೊಬ್ಬನು ದುಷ್ಟನಾಗಿದ್ದಾನೆ. One is the man believes in God, another who doesn't believe in God. ಒಬ್ಬನು ದೇವರಲ್ಲಿ ನಂಬಿಕೆ ಇಡುತ್ತಾ ಇರುವಂತ ಮನುಷ್ಯ, ಮತ್ತೊಬ್ಬನು ದೇವರಲ್ಲಿ ನಂಬಿಕೆ ಇಡುತ್ತಾ ಇಲ್ಲ. One is going according to the righteous path, another is going according to the bad wicked path. ಒಬ್ಬ ಮನುಷ್ಯನು ನೀತಿ ಮಾರ್ಗದಲ್ಲಿಯೇ ಹೋಗುತ್ತಾ ಇದ್ದಾನೆ, ಮತ್ತೊಬ್ಬನು ಕೆಟ್ಟ ಮಾರ್ಗದಲ್ಲಿ ದುಷ್ಟ Holy ಮಾರ್ಗದಲ್ಲಿ ಹೋಗ್ತಾನೆ. Spirit pictures them through two kinds of pictures Holy Spirit gives there. ಪವಿತ್ರಾತ್ಮನು ಎರಡು ಚಿತ್ರಣಗಳನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ. Wicked man is like a chaff tossed by the wind. ದುಷ್ಟ ಮನುಷ್ಯನು ಆತನು ಹೊಟ್ಟು ಇರುವ ಹಾಗೆ ಆತನು ಇದ್ದಾನೆ. And the righteous man is like a tree planted by the river side. ನೀತಿವಂತನಾಗಿರುವಂತ ಮನುಷ್ಯ ನದಿ ತೀರದಲ್ಲಿ ನೆಟ್ಟಲ್ಪಟ್ಟಿರುವಂತ ಮರದ ಹಾಗೆ. Tell me what you want to become. ನನಗೆ ಹೇಳ್ರಿ, ನೀವು ಯಾವ ಆಗಿರ್ಬೇಕು? You want to become like a chaff tossed by the wind going from here to there, or like a tree planted strong in one place? ಗಾಳಿ ಬೀಸುವಾಗ ಆ ಕಡೆಯಿಂದ ಈ ಕಡೆಗೆ ಹೊಡೆದಾಡುವಂತ ವ್ಯಕ್ತಿ ಆಗಿರಬೇಕು, ಅಥವಾ ನೀರಿನ ಬಳಿಯಲ್ಲಿ ಬೆಳೆದಿರುವಂತ ಗಟ್ಟಿಯಾಗಿರುವಂತ ಮರವಾಗಿರಬೇಕು? If you ask me, I will say I want to become like a tree planted by the river side. ನನಗೆ ಒಂದು ವೇಳೆ ನೀವು ಕೇಳುವುದಾದ್ರೆ ನೀರಿನ ದಂಡೆಯಲ್ಲಿ ನೆಟ್ಟಿರುವಂತ ಮರದ ಹಾಗೆ ಗಟ್ಟಿಯಾಗಿ ನಾನು ಇರಬೇಕು. कहने का मतलब ये है, ನಾನು ಹೇಳುತ್ತಿರುವಂತ ಮಾತು we need to be strong in our faith. ನಮ್ಮ ನಂಬಿಕೆಯಲ್ಲಿ ನಾವು ಬಲವಾಗಿರಬೇಕು. When we are strong in our faith, ನಮ್ಮ ನಂಬಿಕೆಯಲ್ಲಿ ಬಲವಾಗಿದ್ರೆ आसमान के दरीचे फाड़कर परमेश्वर हमारी जिंदगी में बरकतों को बरसाना होगा. याद रखो मेरे प्यारे भाइयों, ಆಕಾಶವನ್ನು ಒಡೆದು ದೇವರು ನನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಸುರಿಸುತ್ತಾರೆ. I can see
the powerful leadership quality of this man in these verses, my ಈ brothers and ವಾಕ್ಯಗಳಲ್ಲಿ sisters. ಬಹಳ ಶಕ್ತಿಶಾಲಿಯಾಗಿರುವಂತ ನಾಯಕತ್ವವನ್ನು ನಾವು ನೋಡ್ತಾ So ಇದ್ದೇವೆ. we need to have these characters in our life. ಈ ಸ್ವಭಾವಗಳು ನಮ್ಮ ಜೀವನದಲ್ಲಿ ಇರಬೇಕು. और एक कैरेक्टर 27वें वचन से मैं देखता हूँ. 27ನೇ ವಚನದಿಂದ ಇನ್ನೊಂದು ಸ್ವಭಾವವನ್ನು ನೋಡ್ತಾ ಇದ್ದೇನೆ. He was verse 25 please. 25ನೇ ವಚನದಿಂದ So he was not only a good leader, ಆತನು ಬರೇ ಒಳ್ಳೆ ನಾಯಕನಾಗಿದ್ದು ಮಾತ್ರ ಅಲ್ಲ, he was also a soul winner. ಆತನು ಆತ್ಮಗಳನ್ನ ಗೆಲ್ಲುವವನು ಕೂಡ बहुत ಆಗಿದ್ದ. सारे लोगों को मसीह के पास लाने वाला. ಅನೇಕ ಜನಗಳನ್ನ ಯೇಸು ಸ್ವಾಮಿ ಬಳಿಗೆ ತರುವವನು. जब हम आत्माओं को रूहों को यीशु मसीह के पास लाने वाले हो जाएंगे, ಆತ್ಮಗಳನ್ನು ನಾವು ಯೇಸುವಿನ ಬಳಿಗೆ ತರುವವರಾದ್ರೆ खुदा से बरकतों के ऊपर बरकतें, बरकतों के ऊपर बरकतें पाने वाले हो जाएंगे. ದೇವರಿಂದ ಆಶೀರ್ವಾದದ ಮೇಲೆ ಆಶೀರ್ವಾದ, ಆಶೀರ್ವಾದ ಮೇಲೆ ಆಶೀರ್ವಾದವನ್ನು ಹೊಂದಲಾಗುತ್ತೇವೆ. This man was a man who was winning the souls for Christ. ಕ್ರಿಸ್ತನಿಗಾಗಿ ಆತ್ಮಗಳನ್ನ ಗೆಲ್ಲುವಂತ ವ್ಯಕ್ತಿಯಾಗಿದ್ದ. 25 और 26वें वचन को अगर आप पढ़ेंगे 25, 26ನೇ ವಚನ ನೀವು ನೋಡುವಾಗ और उसमें हमें देखने को मिलता है कि पौल जो है यरूशलेम छोड़कर, यरूशलेम की कलीसिया को छोड़कर टार्सस को चला गया. ಪೌಲನು ಯೆರೂಸಲೇಮಿನ ಸಭೆಯನ್ನ ಬಿಟ್ಟು ತಾರ್ಸಸ್ಗೆ ಹೋಗ್ತಾ ಇದ್ದಾನೆ. वो उसको चला गया, किसके लिए चला गया हमें मालूम नहीं है. ಆತನು ಹೊರಟು ಹೋಗಿದ್ದಾನೆ, ಯಾದಕ್ಕಾಗಿ ಹೋಗಿದ್ದಾನೆ ಎಂಬುದಾಗಿ ಗೊತ್ತಿಲ್ಲ. क्या वजह उसकी थी चर्च को छोड़कर चला गया? ಯಾವ ಕಾರಣ ಇತ್ತು ಗೊತ್ತಿಲ್ಲ, ಸಭೆಯನ್ನು ಬಿಟ್ಟು ಆತನು ಹೋಗಿದ್ದಾನೆ. मैं उसको एक बैकस्लाइडर के तौर पर यहाँ पिक्चर करना चाहता हूँ. ಇಲ್ಲಿ ಪೌಲನು ಹಿಂಜಾರಿ ಹೋಗಂತ ವ್ಯಕ್ತಿಯಾಗಿ ಚಿತ್ರವಾಗಿ ನಾನು ನೋಡ್ತಾ ಇದ್ದೇನೆ. अब यीशु मसीह को छोड़कर चला गया है, ಅವನು ಯೇಸು ಸ್ವಾಮಿನ ಬಿಟ್ಟು ಹೋಗಿದ್ದಾನೆ. लेकिन बरनबास उसके पीछे गया है ಆದರೆ ಬಾರ್ನಬನು ಅವನ ಹಿಂದೆನೇ ಹೋಗ್ತಾ ಇದ್ದಾನೆ. और टार्सस को चला गया. ತಾರ್ಸಸ್ಗೆ ಹೋಗ್ತಾ ಇದ್ದಾನೆ. टार्सस मतलब आज की जो टर्की है, टर्की को चला गया. ಈಗ ಟರ್ಕಿ ಎಂಬುದಾಗಿ ನಾವು ನೋಡ್ತೀವಲ್ಲ, ಅಲ್ಲಿಗೆ ಹೋದಾನೆ. इसका मतलब सीरिया से टर्की को गया वो, ಸಿರಿಯಾದಿಂದ ಟರ್ಕಿಗೆ ಹೋಗಿದ್ದಾನೆ. और ढूंढ रहा है पौल कहाँ है. ಅವನು ಹುಡುಕ್ತಾ ಇದ್ದಾನೆ ಪೌಲನು ಎಲ್ಲಿದ್ದಾನೆ. हम भी आत्माओं को ढूंढने वाले होना चाहिए. ನಾವು ಕೂಡ ಆತ್ಮಗಳನ್ನು ಹುಡುಕುವವರಾಗಬೇಕು. उस औरत के बारे में आपको मालूम है जिसने एक 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 क्या कहूँ सिक्का खोया था और उसने बत्ती जलाकर, दिया जलाकर, झाड़ू मार के घर को साफ सफाई करके तलाश कर रही थी. उसके बारे में याद है आपको? ನಿಮಗೆ ಗೊತ್ತಿರಬಹುದು, ಒಂದು ನಾಣ್ಯವನ್ನು ಕಳೆದುಕೊಂಡಂತ ಸ್ತ್ರೀಯು ತನ್ನ ದೀಪವನ್ನು ಹಚ್ಚಿ ಗುಡಿಸಿ ಎಲ್ಲವನ್ನು ಹುಡುಕ್ತಾ ಇರುವುದನ್ನು ನಿಮಗೆ ಗೊತ್ತಿರೋದ ಕತೆ. तलाश करना है हमें. ಹುಡುಕೋರಾಗಬೇಕು. हालेलुया. हालेलुया. कितने लोग बनना चाहते हैं तलाश करने वाले? ಹುಡುಕೋರಾಗಿ ಮಾರ್ಪಡುವುದಕ್ಕಾಗಿ ಎಷ್ಟು ಜನ ಬಯಸ್ತಾ ಇದ್ದಾರೆ? मैं भी तलाश करने वाला व्यक्ति प्रभु जी बनना चाहता हूँ. हमारी प्रार्थना होना चाहिए. ನಮ್ಮ ಪ್ರಾರ್ಥನೆ ಇದಾಗಿರಬೇಕು, ದೇವರೇ ನಾನು ಹುಡುಕುವಂತ ವ್ಯಕ್ತಿ ಆಗಬೇಕು. तलाश करने वाले दिया लगाते हैं. ಹುಡುಕುವಂತವರು ದೀಪ ಹಚ್ಚಿ ನೋಡ್ತಾರೆ. मेरा सिक्का कहाँ गिरा है? ನನ್ನ ನಾಣ್ಯ ಎಲ್ಲಿ ಬಿದ್ದಿದೆ? बहुत सारे सिक्के वहाँ यहाँ गिरे हैं. ಅಲ್ಲಿ ಇಲ್ಲಿ ಅನೇಕ ನಾಣ್ಯಗಳು ಬಿದ್ದಿವೆ. सिक्के, बहुत सारे सिक्के गंदगी में गिरे हुए हैं. ಅನೇಕ ನಾಣ್ಯಗಳು ಹೊಲಸಿನಲ್ಲಿ ಬಿದ್ದೋಗಿವೆ. बहुत सारे लोग गंदगी में गिरे हैं. ಅನೇಕರು ಹೊಲಸಿನಲ್ಲಿ ಬಿದ್ದಿದ್ದಾರೆ. शराब पीने की आदत में, ಸರಿಯಾಗಿ ಕುಡಿಯುವಂತ ಸ್ವಭಾವದಲ್ಲಿ, बुरी आदत अखलाक में, ಕೆಟ್ಟ ಸ್ವಭಾವಗಳಲ್ಲಿ ये सिक्के हैं लेकिन गिरे हैं गंदगी में. ಇವು ಒಳ್ಳೆ ನಾಣ್ಯಗಳು, ಆದ್ರೆ ಹೊಲಸಿನಲ್ಲಿ ಬಿದ್ದಿವೆ. इनको ढूंढने के लिए ಆದ್ರೆ ಅವುಗಳನ್ನು ಹುಡುಕುವುದಕ್ಕೆ हमें दिया लगाना है. ನಾವು ದೀಪ ಹಚ್ಚಬೇಕು. कितने लोग वो करने के लिए तैयार हैं? ಎಷ್ಟು ಜನ ಸಿದ್ಧರಾಗಿದ್ದೀರಿ ಆ ದೀಪ मेरी ಹಚ್ಚೋದಕ್ಕೆ? जिंदगी के दिए लगाकर खोए हुए सिक्कों की है प्रभु जी, मैं तैयार, ढूंढने के लिए तैयार हूँ. ನನ್ನ ಜೀವಿತದ ದೀಪವನ್ನು ಹತ್ತಿಸಿ ಆ ಕಳೆದು ಹೋದಂತ ನಾಣ್ಯವನ್ನು ಹುಡುಕುವುದಕ್ಕಾಗಿ ಹೋಗುತ್ತೇನೆ. दिया को लगा दिया ಆ ದೀಪ ಹಚ್ಚಿದಿರಿ और ढूंढ रही है. ಹುಡುಕ್ತಾ ಇದ್ದಾನೆ. कहाँ गिरा हुआ है? ಎಲ್ಲಿ ಬಿದ್ದೋಗಿದೆ? बहुत सारे लोग ऐसे खोए हुए लोग हैं. ಅನೇಕ ಜನಗಳು ತಪ್ಪಿಸಿಕೊಂಡು ಹೋಗಿದ್ದಾರೆ. और मैं कहता हूँ उसे ढूंढने वाले होना चाहिए. ನಾನು ಹೇಳ್ತೇನೆ ಅವರನ್ನು ಹುಡುಕುವರಾಗಬೇಕು. जब मैं बापूजी नगर बेंगलुरु में था, ಬೆಂಗಳೂರಿನಲ್ಲಿ ಬಾಪೂಜಿ ನಗರದಲ್ಲಿದ್ದಾಗ, और जिस कमरे के नजदीक में, जिस कमरे में मैं रहता था, उसी कमरे के नजदीक एक छोटी सी चर्च थी. ನಾನು ವಾಸಿಸುತ್ತಿದ್ದಂತಹ ರೂಮ್ ಪಕ್ಕದಲ್ಲಿ ಒಂದು ಚಿಕ್ಕ ಚರ್ಚ್ ಇತ್ತು. और वहाँ एक बूढ़ी औरत थी. ಅಲ್ಲಿ ಒಬ್ರು ವಯಸ್ಸಾದ ಅಜ್ಜಿ ಇದ್ರು. मेरे बारे में वो हमेशा मुझे पूछती थी. ನನ್ನ ಕುರಿತಾಗಿ ಯಾವಾಗಲೂ ಕೇಳ್ತಾ ಇದ್ರು. बीमार था मैं, ರೋಗದಲ್ಲಿದ್ದೆ ನಾನು, हमेशा नाराज था, ಯಾವಾಗಲೂ ನಿರಾಶೆಲಿದ್ದೆ. और मैं घर छोड़कर निकल कर आया हुआ था, ಮನೆ ಬಿಟ್ಟು ನಾನು ಹೊರಗೆ ಬಂದಿದ್ದೆ, और बहुत परेशानी में था, ಬಹಳ ಕಷ್ಟದಲ್ಲಿದ್ದೆ. लगता है बूढ़ी औरत को मेरे देखने से, मेरे बोलने से, मेरे चाल चलन से कहीं न कहीं पता चला हुआ होगा. ಆ ಮುದುಕಿಯಾಗಿರುವಂತ ಅಜ್ಜಿಗೆ ನನ್ನ ಸ್ಥಿತಿ ಎಲ್ಲವನ್ನು ನಾನು ನೋಡಿದಾಗ ಕೇಳಿದಾಗ ಅವರಿಗೆ ಗೊತ್ತಾಯಿತು. मेरे हुआ होगा कहता ಅವ್ರಿಗೆ ಅನಿಸಿರಬಹುದು. ಎಂಬುದಾಗಿ ನಾನು ಅನಿಸ್ತಾ ಇದೆ, लगता ಅವ್ರಿಗೆ होगा
लगता होगा कि मेरे चाल चलन से, बैठने उठने से, इस औरत को देखने के बाद, मुझे देखने के बाद उसको लगा हुआ होगा कि इस बंदा कुछ तकलीफ में गुजर रहा है। ನಾನು ಈ ಹೋಗುತ್ತಿದ್ದಂಥ ಎಲ್ಲ ಸ್ಥಿತಿಯನ್ನ ನೋಡಿಕೊಂಡು ಅವರಿಗೆ ಅರ್ಥ ಹೀಗಾಗಿರಬಹುದು, ಇವನು ಬಹಳ ಕಷ್ಟದಲ್ಲಿದ್ದಾನೆ ಎಂಬುದಾಗಿ. मेरे साथ बहुत सारे लोग थे, ನನ್ನ ಜೊತೆಯಲ್ಲಿ ಅನೇಕ ಜನಗಳಿದ್ರು, मेरे साथ कमरे में दोस्त थे, ನನ್ನ ರೂಮ್ ನಲ್ಲಿ ಸ್ನೇಹಿತರಿದ್ರು, मुझे देख रहे थे वो, ನನ್ನನ್ನು ಅವರು ನೋಡ್ತಾ लेकिन ಇದ್ರು. मेरी मायूसी, नाराजगी, परेशानी, दुख दर्द के बारे में उनको किसी ने को मालूम नहीं हुआ। ನನ್ನ ನಿರಾಶೆ, ನನ್ನ ದುಃಖದ ವಿಷಯವಾಗಿ ಅವ್ರಿಗೇನು ಗೊತ್ತಿರಲಿಲ್ಲ. लेकिन इस औरत को मालूम हुआ, ಆದ್ರೆ ಈ ತಾಯಿಗೆ ಅದು ಗೊತ್ತಾಗಿದೆ. ये प्रार्थना करने वाली, ಈ ತಾಯಿ ಪ್ರಾರ್ಥನೆ ಮಾಡುವವರು. मैं कहता हूँ दिया लगाकर देख रही थी वो, ನಾನು ಹೇಳ್ತಾ ಇದ್ದೇನೆ, ಅವರು ದೀಪ ಹಚ್ಚಿ ಹುಡುಕ್ತಾ ಇದ್ದಾರೆ, मेरी परेशानी को देख रही थी। ನನ್ನ ಕಷ್ಟಗಳನ್ನ ನೋಡ್ತಾ ಇದ್ದಾರೆ. हम भी दिया लगा के देखना है। ನಾವು ಕೂಡ ಇಂಥ ದೀಪವನ್ನು ಹಚ್ಚಿ ನೋಡ್ಬೇಕು. आपके साथीदार होगा, ನಿಮ್ಮ ಸ್ನೇಹಿತರಾಗಿರಬಹುದು, आपके साथ काम करने वाले होंगे, ನಿಮ್ಮ ಜೊತೆ ಕೆಲಸ ಮಾಡುವವರಾಗಿರಬಹುದು, आपके साथ पढ़ाई करने वाले ನಿಮ್ಮ होंगे। ಜೊತೆ ಅಭ್ಯಾಸ ಮಾಡುವವರಾಗಿರಬಹುದು. जब आप दिया लगाकर देखेंगे, ನೀವು ಈ ದೀಪ ಹಚ್ಚಿ ನೋಡಿದ್ರೆ उनके बातों से, उनके कामों से, चाल चलन से पता चल जाता है कि वो किसी मुश्किल से गुजर रहे हैं। ಅವರ ರೀತಿ, ಜೀವಿಸುವಂತ ರೀತಿ, ಅವರ ನಿರಾಸೆ ಎಲ್ಲವನ್ನೂ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಯಾವ ಸ್ಥಿತಿಯಲ್ಲಿದ್ದಾರೆ. मैं दिया लगाने वाला हूँ। ನಾನು ದೀಪ ಹಚ್ಚುವವನಾಗಿದ್ದೇನೆ. हालेलुया। कितने लोग तैयार हैं? मैं दिया लगाकर ऐसे लोगों की तलाश करने के लिए जा रहा हूँ। ಇಂಥ ಜನಗಳನ್ನ ದೀಪ ಹಚ್ಚಿ ನೋಡುತ್ತೇನೆ ಎಂಬುದಾಗಿ ಹೇಳುವಂತವರು ಎಷ್ಟು ಜನ ಇದ್ದಾರೆ? बहुत सारे लोग मायूस हैं, उनको देखना है हमें। ಅನೇಕ ಜನಗಳು ನಿರಾಶೆಯಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ನೋಡಬೇಕು, उनकी परेशानी को देखना है। ಅವರ ಕಷ್ಟವನ್ನು ನೋಡಬೇಕು. और हम देखते हैं कि बरनबास इसको देख लिया, ಇಲ್ಲಿ ನೋಡ್ತಾ ಇದ್ದೇವೆ ನಾವು, ಬರ್ನಬನು ಇವನನ್ನು ನೋಡ್ತಾ ಇದ್ದಾನೆ. पौल को पा लिया, ಪೌಲನ್ನು ಕಂಡುಕೊಂಡ, उसको हाथ पकड़कर वापस यरूशलेम लाया, ಅವನನ್ನು ಕೈ ಹಿಡಿದು ಯೆರೂಸಲೇಮಿಗೆ ತಂದ, सॉरी एंटियोक को ले आया, ಕ್ಷಮಿಸಬೇಕು, ಅವನು ಅಂತಿಯೋಕ್ಯಕ್ಕೆ ತಂದ, और वहां उसको ट्रेनिंग भी करवा रहा है। ಅಲ್ಲಿ ಅವನಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. मैं कहता हूं खोए हुए लोगों को ऐसे काम करने वाले हम होना चाहिए। ನನ್ನ ಪ್ರಿಯರೇ, ನಾವು ಕೂಡ ಕಳೆದು ಹೋದಂತವರನ್ನು ಹುಡುಕಿಕೊಂಡು ಆ ರೀತಿಯ ಕಾರ್ಯವನ್ನು ನಾವು ಮಾಡಬೇಕು. ऐसे करेंगे तो परमेश्वर की आशीष और अनुग्रह हमारे जीवन में आ जाएगी। ಹೀಗೆ ಮಾಡಿದ್ರೆ ದೇವರ ಆಶೀರ್ವಾದ ಹೊಂದುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. 3-4 चीजें आज हम बरनबास के बारे में देख लिए। ಬಾರ್ನಬನ ಕುರಿತಾಗಿ 3-4 ಕಾರ್ಯಗಳನ್ನು ಇವತ್ತು ನೋಡಿದ್ದೇವೆ. एक देख, वो देने वाला, दिल खोलकर देने वाला। ಮೊದಲನೇದಾಗಿ ನಾವು ನೋಡಿದ್ದು ಆತನು ಹೃದಯ ತೆರೆದವನಾಗಿ ಕೊಡುವವನಾಗಿದ್ದ. दूसरी बात, हिम्मत से कदम उठाकर कार्य करने वाला। ಎರಡನೇದಾಗಿ ಧೈರ್ಯದಿಂದ ಹೆಜ್ಜೆ ಇಟ್ಟು ಮುಂದೆ ಹೋಗುವಂತವನಾಗಿದ್ದ. तीसरी बात, लीडरशिप की अच्छी क्वालिटी, गुण रखने वाला। ಮೂರನೇದಾಗಿ ಆತನು ಒಳ್ಳೆ ನಾಯಕನ ಗುಣಧರ್ಮಗಳನ್ನು ಹೊಂದಿದವನಾಗಿದ್ದ. जज्बे के साथ खोए हुए लोगों को मसीह के कदमों में लाने वाला। ದೀಪವನ್ನು ಹಚ್ಚಿ ದಾರಿ ತಪ್ಪಿದವರನ್ನ ಯೇಸುವಿನ ಪಾದಕ್ಕೆ ತರುವವನಾಗಿದ್ದ. जज्बे के साथ यीशु मसीह के पास लोगों को लाने वाला। ಹೀಗೆ ಯೇಸು ಸ್ವಾಮಿಯ ಪಾದಕ್ಕೆ ಅವನು ಕಳೆದು ಹೋದಂತವರನ್ನ ತರುವವನಾಗಿದ್ದ. हम भी ऐसे ही करने वाले हो जाएंगे। ನಾವು ಇದೇ ರೀತಿಯಾಗಿ ಆಗಿರಬೇಕು. चलिए हम तमाम खड़े हो जाएंगे, ಬನ್ರಿ ನಾವೆಲ್ಲರೂ ಇರುವಂತ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ, प्रार्थना करेंगे। ಪ್ರಾರ್ಥನೆ ಒಟ್ಟಾಗಿ ಮಾಡೋಣ. हालेलुया, हालेलुया, थैंक यू लॉर्ड, ಹಾಲೆಲೂಯಾ, थैंक यू लॉर्ड, ಹಾಲೆಲೂಯಾ. थैंक यू लॉर्ड,